ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಗೋವಿಂದಾಯ ನಮೋ ನಮಃ. ವಿಚಾರವನ್ನು ಎಲ್ಲ ಭಕ್ತರ ಮುಂದೆ ಇಡುವಂತಹ ಒಂದು ಪ್ರಸಂಗ. ಹಾಗೆ ಎಲ್ಲರೂ ಕೂಡ ಸಾವಧಾನವಾಗಿ ಇದ್ದುಕೊಂಡು ಆಲಿಸಬೇಕು. ಎಲ್ಲರೂ ಕೂಡ ಅವರವರ ಸ್ಥಳದಲ್ಲಿ ಆಸೀನರಾಗಿ ಸಾವಧಾನ ಚಿತ್ತರಾಗಿ ಭಕ್ತಿಯಿಂದ ಭಗವಂತ ವಿಚಾರವನ್ನು ತಿಳಿದುಕೊಳ್ಳಬೇಕು ಅಂತ ಮೊದಲಾಗಿ ತಿಳಿಸುತ್ತಾ, ಕ್ಷೇತ್ರಾಧಿಪತಿಯಾದ ಸಪರಿವಾರ ಶ್ರೀ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಿಗೆ ಮನಸ ವಂದಿಸಿಕೊಂಡು ಎಲ್ಲ ಭಗವದ್ಭಕ್ತರಿಗೂ ಕೂಡ ಅಭಿನವನವನ್ನು ಸಲ್ಲಿಸಿ, ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿವಸದ ಪುಣ್ಯತಮವಾದಂತಹ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಸೇರಿ ಭಗವಂತನಿಗೆ ಸಮರ್ಪಿಸಿದಂತಹ ಲಕ್ಷ ತುಳಸಿ ನಾಮಾರ್ಚನೆಯ ಸುಸಂದರ್ಭ. ಒಂದಷ್ಟು ಈ ಒಂದು ತುಳಸಿ ಅರ್ಚನೆ ಭಗವದ್ ಆರಾಧನೆಯ ಕುರಿತಾಗಿ ಸದ್ವಿಚಾರವನ್ನು ಎಲ್ಲ ಭಕ್ತಜನರ ಮುಂದೆ ಹಂಚಿಕೊಳ್ಳಿಕ್ಕೆ ಒಂದು ಭಗವಂತನ ಅನುಜ್ಞೆಯನ್ನು ಸಂಪ್ರಾರ್ಥಿಸುತ್ತಾ ಯಥಾಮತಿ ಪ್ರಯತ್ನವನ್ನು ಮಾಡೋಣ. ಈ ದೇವಸ್ಥಾನದಲ್ಲಿ ಲಕ್ಷ ತುಳಸಿ ನಾಮಾರ್ಚನೆ ಆಗಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಕೆಲವು ಸಮಯಗಳಾಯಿತು. ಇದೀಗ ಇವತ್ತಿನ ದಿವಸಕ್ಕದು ಒದಗಿ ಬಂದಿದೆ. ಆಗ ನಾವು ಪ್ರಾರ್ಥನೆಯಲ್ಲಿ ಹೇಳಿದ ಹಾಗೆ ಒಂದು ಸತ್ಕರ್ಮವನ್ನು ಮಾಡಬೇಕಾದರೆ ನಮ್ಮ ಮನಸ್ಸಿನಲ್ಲಿ ಅದು ಮಾಡಬೇಕು ಅಂತೇಳಿ ಬಯಕೆ ಇರುತ್ತದೆ. ನಮ್ಮ ಮನೆಯಲ್ಲಿ ಆದರೂ, ಒಂದು ಸಂಸ್ಥೆಯಲ್ಲಿ ಆದರೂ, ಎಲ್ಲಿಯಾದರೂ ಕೂಡ ಆ ಸತ್ಕರ್ಮ ಮಾಡಬೇಕು ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ಬಯಕೆ ಹುಟ್ಟಿದ ತಕ್ಷಣ ಅದನ್ನು ಮಾಡಲಿಕ್ಕಾಗುವುದಿಲ್ಲ. ಅದು ಹೇಗೆ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ನಾವು ಗ್ರಹಿಸದೇ ಇರುವಂತಹ ರೀತಿಯಲ್ಲಿ ಅದು ಆದಷ್ಟು ಬೇಗ ನಡೆದು ಹೋಗ್ತದೆ. ಯಾವಾಗ ಯಾವ ಕರ್ಮ ಹೇಗೆ ಯಾರಿಂದ ನಡೆಯಬೇಕು ಎನ್ನುವಂತಹದ್ದು ಭಗವಚ್ಚಿತ್ತ. ಆ ಪ್ರಕಾರವಾಗಿ ಈ ಕಾರ್ತಿಕ ಮಾಸದ ಈ ಪುಣ್ಯ ದಿವಸ ಭಗವಂತನಿಗೆ ಸೇವೆ ನಡೆಸುವ ಯೋಗ ಭಾಗ್ಯ ನಮ್ಮೆಲ್ಲರದ ಆಗಿದೆ. ಭಗವಂತನಾದಂತಹ ಗೋಪಾಲಕೃಷ್ಣ ದೇವರಿಗೆ ಅತಿ ಪ್ರೀತಿಕರವಾದ ಸೇವೆ ತುಳಸಿ ನಾಮಾರ್ಚನೆ. ಗೋಪಾಲಕೃಷ್ಣ ಅಂತ ದೇವರನ್ನ, ಕೃಷ್ಣ ದೇವರನ್ನ ನಾವು ಕರೀತೇವೆ. ಕೃಷ್ಣ ಅಂತ ಹೇಳಿದ್ರೆ ಮಾತ್ರ ಸಾಲದು, ಗೋಪಾಲಕೃಷ್ಣ ಅಂತ ಹೇಳಬೇಕು. ಯಾಕೆ? ಅವ ಗೋಪಾಲಕ. ಗೋವಿನ ಪಾಲಕ ಅಂತ ಹೇಳಿದ್ರೆ ಪ್ರಧಾನವಾಗಿ ನಾವು ಏನು ಗೋವನ್ನ ಪಾಲಿಸುವವ ಅಂತ ನಾವು ಅರ್ಥೈಸ್ತೇವೆ. ಅದು ಸರಿಯೇ. ಗೋವುಗಳನ್ನ ತನ್ನ ಬಾಲ್ಯದಿಂದಲೇ ಗೋವಿನ ಹಿಂಡುಗಳ ಮಧ್ಯೆ ತಾನು ಇರುತ್ತಾ ಪ್ರತಿಯೊಂದು ಗೋವುಗಳಲ್ಲಿಯೂ ತಾನು ಇದ್ದುಕೊಂಡು ಗೋವುಗಳನ್ನು ಪಾಲಿಸಿ ಇದ್ದವ ಗೋಪಾಲಕ, ಗೋಪಾಲಕೃಷ್ಣ. ಅದು ಮಾತ್ರ ಅರ್ಥ ಅಲ್ಲ. ಗೋವು, ಗೋ ಅಂತ ಹೇಳಿದರೆ ಇಡೀ ಪ್ರಪಂಚ ಅಂತ ಹೇಳುವಂತಹ ಒಂದು ಅರ್ಥ ಉಂಟು. ಇಡೀ ಬ್ರಹ್ಮಾಂಡವೇ ಗೋ, ಅದು ಗೋಲೋಕ ಅಂತ ಹೇಳ್ಬೋದು ಅದನ್ನು. ಇದಕ್ಕೊಂದು ಸಣ್ಣ ಕಥೆ ಉಂಟು. ಹಿಂದೆ ಅಹಲ್ಯೆ ಎಂಬಂತಹ ರಾಜಪುತ್ರಿ, ಅವಳನ್ನು ವಿವಾಹ ಮಾಡಬೇಕಾದರೆ ಅವಳ ತಂದೆ ಒಂದು ಶರ್ತವನ್ನಿಟ್ಟುಕೊಳ್ತಾನೆ. ಯಾರು ಅತಿ ಶೀಘ್ರವಾಗಿ ಇಡೀ ಭೂಮಂಡಲವನ್ನ ಪರಿಭ್ರಮಣ ಮಾಡಿ ಸುತ್ತಿ ಬರ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ಹೇಳಿ. ಹಾಗೆ ಅಹಲ್ಯೆಯ ಮೇಲೆ ಇಂದ್ರನಿಗೆ ಬಹಳಷ್ಟು ಪ್ರೇಮವಿತ್ತು. ಇಂದ್ರ ಏನು ಮಾಡ್ತಾನೆ, ನನ್ನಷ್ಟು ಶೀಘ್ರವಾಗಿ ಲೋಕ ಸಂಚಾರ ಮಾಡುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಹೇಳಿ ತನ್ನ ವಾಹನವಾದ ಐರಾವತಲದಲ್ಲಿ ಕುಳಿತುಕೊಂಡು ಭೂಪ್ರದಕ್ಷಿಣೆ ಅಂತ ಹೊರಡುತ್ತಾನೆ. ಹಾಗೆ ಪ್ರದಕ್ಷಿಣೆ ಬರುತ್ತಾ ಇರುವಂತಹ ಕಾಲ ಜ್ಞಾನಿಗಳಾದ ಜಾಣರಾದಂತಹ ಮಹಾ ತಪಸ್ವಿಗಳಾದಂತಹ ಗೌತಮ ಮಹರ್ಷಿಗಳು ಒಂದು ಗೋವನ್ನ
ಎದುರು ನಿಲ್ಲಿಸಿ ಗೋವನ್ನು ಭಕ್ತಿಯಿಂದ ಪೂಜಿಸಿ ಆ ಹಸುವಿಗೆ 3 ಪ್ರದಕ್ಷಿಣೆಯಿಂದ ಬಂದು ನಮಸ್ಕಾರ ಮಾಡ್ತಾರೆ. ಹೇಳ್ತಾರೆ, ನಾನು ಇಡೀ ಭೂಮಂಡಲಕ್ಕೆ ಇಡೀ ಪ್ರಪಂಚವನ್ನು ಸುತ್ತಿ ಬಂದಿದ್ದೇನೆ 3 ಬಾರಿ ಅಂತ ಹೇಳಿ. ಒಪ್ಪಲೇಬೇಕಾಯಿತು ಅಹಲ್ಯೆಯ ತಂದೆ. ಯಾಕೆ? ಎಲ್ಲ ದೇವತೆಗಳ ವಾಸಸ್ಥಾನ ಗೋವು. ಗೋವು ಇಡೀ ಪ್ರಪಂಚದ ಒಂದು ಪ್ರತೀಕ ಅಂತ ಹೇಳುವುದು ಶಾಸ್ತ್ರವನ್ನು ನಾವು ಒಪ್ಪಲೇಬೇಕು. ಆದ್ದರಿಂದ ಅತ್ಯಂತ ಶೀಘ್ರವಾಗಿ ಇಡೀ ಪ್ರಪಂಚವನ್ನು ಪರಿಭ್ರಮಣ ಮಾಡಿದಂತಹ ಮಹಾ ತಪಸ್ವಿಯಾದ ಗೌತಮ ಮಹರ್ಷಿಗಳಿಗೆ ಅಹಲ್ಯೆಯನ್ನು ಧಾರೆ ಎರೆದು ಕೊಡ್ತಾರೆ. ಹಾಗೆ ಗೋವಿನಲ್ಲಿ ಇಡೀ ಪ್ರಪಂಚದ ದಿವ್ಯ ಸಾನ್ನಿಧ್ಯ ಇದೆ. ಗೋವು ಅಂತ ಹೇಳಿದ್ರೆ ಇಡೀ ಪ್ರಪಂಚ ಅಂತ ಹೇಳಬಹುದು. ಆದ್ದರಿಂದ ಇಡೀ ಪ್ರಪಂಚಕ್ಕೆ ಅಧಿಪತಿಯಾದವ, ಪಾಲಿಸುವವ ಗೋಪಾಲಕ, ಪಾಲನೆ ಮಾಡುವವ. ನಮ್ಮೆಲ್ಲರಿಗೂ ಕೂಡ ಜನ್ಮಕ್ಕೆ ಕಾರಣ ಬ್ರಹ್ಮ ಅಂತ ಹೇಳಿದ್ರು ಕೂಡ ವೇದದಲ್ಲಿ ಹೇಳ್ತಾರೆ, ವಿಷ್ಣುರ್ಯೋನಿಂ ಕಲ್ಪಯತು ತ್ವಷ್ಟ ರೂಪಾಣಿ ಪಿಗುಂಸತು. ನಮ್ಮ ಜನ್ಮಕ್ಕೆ ಕಾರಣೀಭೂತನಾದವನೇ ವಿಷ್ಣುವಂತೆ, ಪಾಲಿಸುವವನು ವಿಷ್ಣುವೇ. ಹಾಗೆ ಎಲ್ಲವೂ ವಿಷ್ಣುಮಯ. ವಿಷ್ಣು ಅಂತ ಹೇಳುವ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ವಿಶುಲರ್ ವ್ಯಾಪ್ತವು, ಅಂದರೆ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿಕೊಂಡಿರುವವ ಎನ್ನುವ ಕಾರಣದಿಂದ ಅವ ವಿಷ್ಣು ಅಂತ ಹೇಳಲ್ಪಟ್ಟಿದ್ದಾನೆ. ವಿಷ್ಣು ಅಂತ ಹೇಳುವ ಶಬ್ದಾರ್ಥವೇ ಹಾಗೆ. ಅಂತಹ ವಿಷ್ಣು ಕೃಷ್ಣನ ರೂಪದಲ್ಲಿ ಸಾಕ್ಷಾತ್ತಾಗಿ ಅವತರಿಸ್ತಾನೆ. ಎಲ್ಲ ಭಗವಂತನ ಅವತಾರಗಳು ಬಹಳಷ್ಟು ಉಂಟು. 25ರ ಮೇಲೆ ಅವತಾರಗಳು ಭಾಗವತದಲ್ಲಿ ಹೇಳಿದ್ದಾರೆ. ಆದರೆ ಮುಖ್ಯವಾಗಿ ಎಷ್ಟು ಅವತಾರಗಳು ನಾವು ಕೇಳುವಂತಹದ್ದು ಭಗವಂತನಾದ ವಿಷ್ಣುವಿಗೆ ದಶಾವತಾರಿ ಅಂತ ನಾವು ಹೇಳುತ್ತೇವೆ. ಅಷ್ಟು ಮಾತ್ರ ಅಲ್ಲ, ಬಹಳಷ್ಟು ಅವತಾರಗಳ ಕಥೆಗಳನ್ನು ಹೇಳಿದ್ದಾರೆ ಭಾಗವತದಲ್ಲಿ. ಆದರೆ ಮುಖ್ಯವಾಗಿ ತಗೊಳ್ತಿದ್ದರೆ 10 ಅವತಾರಗಳಲ್ಲಿ ಕೃಷ್ಣಾವತಾರ ಎನ್ನುವುದು ಪೂರ್ಣಾವತಾರ. ಸಾಕ್ಷಾತ್ ವೈಕುಂಠ ಲೋಕದಿಂದ ಕಲಾಪೂರ್ಣನಾಗಿ ಸಕಲ ಕಲಗರಿಂದ ಕೂಡಿ ಸಾಕ್ಷಾತ್ತಾಗಿ ತಾನು ಅವತಾರವೆತ್ತಿದ ಅವತಾರ ಅಂತ ಹೇಳಿದರೆ ಕೃಷ್ಣಾವತಾರ. ಬಾಕಿ ಎಲ್ಲ ಕೆಲವು ಅವತಾರಗಳೆಲ್ಲ ಕೇವಲ ಕೆಲವೊಂದು ಉದ್ದೇಶಕ್ಕೆ ಮಾತ್ರ ಇರುತ್ತದೆ. ವೇದೋದ್ಧಾರಕ್ಕಾಗಿ ಮತ್ಸ್ಯಾವತಾರ ಆದರೆ, ಹಿರಣ್ಯ ಕಶ್ಯಪವನ್ನು ಸಂಹರಿಸಕ್ಕೋಸ್ಕರವಾಗಿ ನರಸಿಂಹಾವತಾರ ಆದರೆ, ಹಿರಣ್ಯಾಕ್ಷನನ್ನು ಸಂಹರಿಸುವುದಕ್ಕೆ ವರಾಹಾವತಾರ ಆದರೆ, ಸಮುದ್ರ ಮಥನ ಕಾಲದಲ್ಲಿ ಮುಳುಗುತ್ತಿರುವ ಮಂದರ ಪರ್ವತವನ್ನು ಎತ್ತುವುದಕ್ಕೋಸ್ಕರ ಕೂರ್ಮಾವತಾರ ಆದರೆ, ಬೇರೆ ಬೇರೆ ಅವತಾರಗಳಿಗೆ ಒಂದೊಂದು ಉದ್ದೇಶಗಳಿರ್ತದೆ. ಹಾಗೆ ರಾಮಾವತಾರ ಮತ್ತು ಕೃಷ್ಣಾವತಾರ ವಿಶಾಲವಾದಂತಹ ಅವತಾರ. ಆದರೆ ರಾಮ ತಾನು ಮನುಷ್ಯನಾಗಿ ಅವತರಿಸಿ ತನ್ನ ಜೀವನದಲ್ಲಿ ಮನುಷ್ಯನಾಗಿ ತನ್ನನ್ನು ಪ್ರಪಂಚಕ್ಕೆ ತೋರಿಕೊಂಡಿದ್ದಾನೆ. ಕೃಷ್ಣ ಹಾಗಲ್ಲ, ಬಾಲ್ಯದಿಂದಲೇ ತಾನು ಪರಿಪೂರ್ಣ, ತಾನು ಭಗವಂತ ಅಂತ ಹೇಳಿ ಪ್ರಪಂಚಕ್ಕೆ ಆಗಾಗ ತೋರಿಸಿಕೊಟ್ಟವ ಕೃಷ್ಣ. ಹುಟ್ಟಿದ 7 ದಿವಸದಲ್ಲಿ ದುಷ್ಟ ಪೂತನೆಯ ಕೊಂದೆ ಅಂತ ಹೇಳುವುದಿಲ್ವ? 7 ದಿವಸದಲ್ಲಿ ದುಷ್ಟಳಾದಂತಹ ಪೂತನಿಯನ್ನು ಕೊಂದವ ಕೃಷ್ಣ ಎಲ್ಲರ ಸಮಕ್ಷದಲ್ಲಿ ಅಲ್ವೇ? ಎಷ್ಟು ಲೀಲೆಯನ್ನ ಆಡಿದರೂ ಕೂಡ ಆ ಲೀಲೆಯಿಂದ ಇವ ಸಾಕ್ಷಾತ್ ಭಗವಂತ ಅಂತ ಆ ಎಲ್ಲ ಗೋಪಾಲಕರು ಗೋಪಿಕೆಯರು ಹೆಚ್ಚೇಗೆ ತಾಯಿ ಕೂಡ ಇವ ಭಗವಂತ ಅಂತ ಹೇಳುವ ಭಾವನೆ ಅವರಲ್ಲಿ ಕೂಡ ಬರಲಿಕ್ಕಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಮಾಯೆಯನ್ನು ಆವರಿಸಿಕೊಂಡಿದ್ದ, ಆಗಾಗ ಮರೆತು ಹೋಗುವುದು. ಇವ ಭಗವಂತ ಅಂತ ಒಮ್ಮೆ ತೋರಿಸಿಕೊಡುವುದು, ಪುನಃ ಪುಟ್ಟ ಬಾಲಕ ಅಂತ ಹೇಳುವ ಭಾವನೆಯನ್ನು ತಂದುಕೊಡುವಂತಹದ್ದು. ಆ ರೀತಿ ತನ್ನ ತಾಯಿಯ ಎದೆಹಾಲನ್ನು ಸ್ವೀಕರಿಸಿ ಆ ತಾಯಿಯ ಮಾತೃತ್ವವನ್ನು ಸಾರ್ಥಕಗೊಳಿಸಿದವ. ಎಷ್ಟೋ ಗೋಪಾಲಕರ ಸಾಹಚರ್ಯದಿಂದ ಗೋಪಾಲಕರನ್ನ ಸಾರ್ಥಕಪಡಿಸಿದವ. ಗೋಪಿಕಾ ಸ್ತ್ರೀಯರ ಸಾಹಚರ್ಯದಿಂದ ಅವರ ಜೀವನವನ್ನು ಸಾರ್ಥಕಪಡಿಸಿದವ. ಎಷ್ಟೋ ಋಷಿ ಜನಗಳಿಗೆ ಸಾಕ್ಷಾತ್ ದರ್ಶನವನ್ನು ಕೊಡುತ್ತಾ ಅವರ ಜೀವನವನ್ನು ಸಾರ್ಥಕಪಡಿಸಿದವ. ಎಷ್ಟು ಜನರ ಕಷ್ಟವನ್ನು ಪರಿಹರಿಸಿ ಭಕ್ತ ಜನರನ್ನು ಉದ್ಧರಿಸಿದವ ಕೃಷ್ಣ. ಕೃಷ್ಣ ಅಂತ ಹೇಳುವ ಹೆಸರು ಇರುವುದೇ ಹಾಗೆ, ಕರ್ಷಣೆ. ಕೃಷ್ಣ ಅಂತ ಹೇಳುವ ಹೆಸರಿಗೆ ಅರ್ಥ ಏನು ಅಂತ ಕೇಳಿದ್ರೆ ಕೃಷ ಕರ್ಷಣೆ, ಸೆಳೆಯುವಿಕೆ ಅಂತ ಅರ್ಥ. ತನ್ನ ಲೀಲಾ ವಿನೋದದಿಂದ ಪ್ರಪಂಚವನ್ನ ತನ್ನತ್ತ ಸೆಳೆಯುವವ ಕೃಷ್ಣ. ಕೃಷ್ಣನ ರೂಪವೇ ಅತ್ಯಂತ ಸುಂದರ.
ಹಾಗೆ ಪ್ರಧಾನವಾಗಿ ತನ್ನ ಲೀಲೆಗಳ ಮುಖೇನವಾಗಿ ತನ್ನತ್ತ ಜನರನ್ನು ಆಕರ್ಷಿಸಿದವ. ಅಷ್ಟು ಮಾತ್ರ ಅಲ್ಲ, ದುಷ್ಟರನ್ನ ಸಂಹಾರ ಮಾಡಿಸಿದವ ಕೃಷ್ಣಾವತಾರದಲ್ಲಿ. ಮತ್ತೊಂದು ಜ್ಞಾನವನ್ನ ಬೋಧಿಸಿದವ. ಭಗವದ್ಗೀತೆ ಎನ್ನುವ ಅದೊಂದು ಉಪನಿಷತ್ತಿಗೆ ಸಮಾನವಾದಂತಹ, ಸಾಕ್ಷಾತ್ ಉಪನಿಷತ್ತಿನ ರೂಪದಲ್ಲಿರುವಂತಹ ಒಂದು ಮಹಾಗ್ರಂಥ ಭಗವದ್ಗೀತೆ. ಎಲ್ಲ ದೇಶದವರು ಒಪ್ಪಿಕೊಂಡಂತಹ ಮಹಾಗ್ರಂಥ ಅಂತ ಹೇಳಿದರೆ ಭಗವದ್ಗೀತೆ. ಅದಕ್ಕೆ ಹೆಸರು ಕೇವಲ ಗೀತೆ ಅಂತಲ್ಲ, ಭಗವದ್ಗೀತೆ ಅಂತ ಹೇಳಿದ್ದಾರೆ. ಅಂತಹ ಭಗವದ್ಗೀತೆಯನ್ನ ಅರ್ಜುನನಿಗೆ ಉಪದೇಶ ಮಾಡಿ ಆ ಅರ್ಜುನನ ಮೂಲಕ ಇಡೀ ಲೋಕಕ್ಕೆ ಧರ್ಮವನ್ನ ಉಪದೇಶಿಸಿದವ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ತಾನೇ ಹೇಳಿಕೊಂಡು ಧರ್ಮ ಸಂಸ್ಥಾಪನೆಯನ್ನ ಮಾಡಿಕೊಂಡವ ಕೃಷ್ಣ. ಅಂತಹ ಕೃಷ್ಣನನ್ನ ನಾವು ಗೋಪಾಲಕೃಷ್ಣ, ಇಡೀ ಪ್ರಪಂಚವನ್ನ ಪಾಲಿಸುವವ ಅಂತ ಹೇಳಿ ನಂಬಿಕೊಂಡು ಆ ಗೋಪಾಲಕೃಷ್ಣನ ದಿವ್ಯ ಸಾನ್ನಿಧ್ಯ ಈ ಒಂದು ಬಿಳಿನೆಲೆಯ ಪುಣ್ಯತಮವಾದಂತಹ ಈ ಪರಿಸರದಲ್ಲಿ, ಪುಣ್ಯತಮವಾದಂತಹ ಕ್ಷೇತ್ರದಲ್ಲಿ ನಾವೆಲ್ಲ ಹಿಂದೆ ಋಷಿಮುನಿಗಳ ಕಾಲದಿಂದ ಆರಾಧಿಸಿಕೊಂಡು ಬಂದಂತಹ ಪರಮ ಪವಿತ್ರವಾದಂತಹ ಈ ಒಂದು ಕ್ಷೇತ್ರದಲ್ಲಿ ಭಗವಂತನಿಗೆ ತುಳಸಿ ನಾಮಾರ್ಚನೆಯನ್ನ ಈ ಕಾರ್ತಿಕ ಮಾಸದ ಶುಭಾವಸರದಲ್ಲಿ ನಾವು ಮಾಡಿದ್ದೇವೆ. ವಿಷ್ಣು ಸಹಸ್ರನಾಮದಿಂದ, ಎಲ್ಲ ನಾಮಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಸಹಸ್ರನಾಮ ವಿಷ್ಣು ಸಹಸ್ರನಾಮ. ಮಕ್ಕಳಿಗೆ ಮೊದಲಾಗಿ ಸ್ಪಷ್ಟ ನಾಲಿಗೆಯ ಉಚ್ಚಾರ ಬರಬೇಕಾದರೆ ವಿಷ್ಣು ಸಹಸ್ರನಾಮವನ್ನು ಪಾಠ ಮಾಡಬೇಕಂತೆ. ವಿಷ್ಣು ಸಹಸ್ರನಾಮವನ್ನು ಅಧ್ಯಯನ ಮಾಡಿದರೆ, ಪಠಿಸಿದರೆ ಮತ್ತೆ ಯಾವ ಶ್ಲೋಕವನ್ನು ಪಠಿಸಬಹುದಂತೆ. ಅಂತಹ ಒಂದು ಸಾಮರ್ಥ್ಯ ವಿಷ್ಣು ಸಹಸ್ರನಾಮದಲ್ಲಿ ಉಂಟು. ಅಂತಹ ವಿಷ್ಣು ಸಹಸ್ರನಾಮ ವೇದವ್ಯಾಸರು ಮಹಾಭಾರತದಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ಸ್ವತಃ ಭೀಷ್ಮಾಚಾರ್ಯರು ಲೋಕಮುಖ ಕೊಟ್ಟಂತಹ ಸಹಸ್ರನಾಮ. ಅರ್ಜುನನ ಬಾಣಗಳೇ ಪೆಟ್ಟಿಗೆ ತುತ್ತಾಗಿ ಭೀಷ್ಮಾಚಾರ್ಯರು ಯುದ್ಧ ರಂಗದಲ್ಲಿ ಬಾಣಗಳ ಹಾಸಿಗೆಯಲ್ಲಿ ಮಲಗಿಂಡಿರುವಂತಹ ಸಮಯ ಯುಧಿಷ್ಠಿರಾದಿ ಪಾಂಡವರೆಲ್ಲರೂ ಕೂಡ ಹೋಗಿ ಆಚಾರ್ಯ ಭೀಷ್ಮರಿಗೆ ಹೋಗಿ ನಮಸ್ಕಾರವನ್ನು ಮಾಡ್ತಾರೆ. ಭೀಷ್ಮಾಚಾರ್ಯರು ನಾನಾ ವಿಧವಾದ ಧರ್ಮದ ವಿಚಾರವನ್ನು ಹೇಳುತ್ತಾ ಭಗವಂತನ ಸಹಸ್ರ ನಾಮದ ಮಹಿಮೆಯನ್ನು ಹೇಳುತ್ತಾರೆ. ಅಂತಹ ಆ ಭೀಷ್ಮಾಚಾರ್ಯರ ಬಾಯಲ್ಲಿ ಬಂದಂತಹ ವಿಶೇಷವಾದಂತಹ ಮಂತ್ರ ಸಹಸ್ರನಾಮ, ವಿಷ್ಣು ಸಹಸ್ರನಾಮ. ಯುಧಿಷ್ಠಿರ ಕೇಳುತ್ತಾನೆ ಭೀಷ್ಮಾಚಾರ್ಯರಲ್ಲಿ, ಕಿಮೇಕಂ ದೈವ ತನ್ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂಕಮರ್ಚಂತಃ ಪ್ರಾಪ್ನುಜುರ್ಮಾನವಾ ಶುಭಂ. ಹೇ ಆಚಾರ್ಯರೇ, ಹೇ ಅಜ್ಜ, ಈ ಪ್ರಪಂಚದಲ್ಲಿ ಜನರು ಕಷ್ಟದಿಂದ ಬಳಲುತ್ತಾ ಇರ್ತಾರೆ. ಸಂಸಾರಿಗಳ ಸಂಸಾರ ಎನ್ನುವುದು ನಿಸ್ಸಾರ ಆಗುತ್ತಾ ಇರುತ್ತದೆ ಮುಂದೆ ಮುಂದೆ ಹೋದ ಹಾಗೆ ಅಲ್ವಾ. ಸಂಸಾರ ಅಂತ ಹೇಳುವ ಅರ್ಥ ಏನು? ನಾವೆಲ್ಲರೂ ಸಂಸಾರಿಗಳಲ್ವೇ? ಸಂಸಾರ ಅಂತ ಹೇಳಿದ್ರೆ ಸಮ್ಯಕ್ ಸರತಿ, ಒಳ್ಳೆಯ ರೀತಿಯಲ್ಲಿ ಸಾಗುತ್ತಿದ್ದರೆ ಅದು ಸಂಸಾರ, ಇಲ್ಲದೇ ಇದ್ದರೆ ನಿಸ್ಸಾರ. ಸಂಸಾರ ಹೇಳುವ ಅರ್ಥವೇ ಹಾಗೆ. ಯಾರ ಕುಟುಂಬದಲ್ಲಿ ನನಗೆ ಏನು ತಾಪತ್ರಯ ಇಲ್ಲ, ಸುಖಿಯಾಗಿದ್ದೇನೆ ಅಂತ ಹೇಳುವ ಕುಟುಂಬ ಮನೆ ಯಾವುದೂ ಇರಲಿಕ್ಕಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ತಾಪತ್ರಯಗಳು ಚಿಂತೆಗಳು ಇದ್ದೇ ಇರ್ತದೆ. ಅದು ಈ ಕಲಿಯುಗದಲ್ಲಿ ಸಾಧ್ಯವೇ ಇಲ್ಲ. ಹಾಗೆ ಎಲ್ಲರೂ ಕೂಡ ತಾನು ಸುಖವಾಗಿರಬೇಕು, ತನಗೆ ಶಾಂತಿ ಸಿಗಬೇಕು ಅಂತ ಬಯಸದೇ ಇರುವವರು ಯಾರು? ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಭಜನೆಯಲ್ಲಿ ನಾವು ಪ್ರಾರ್ಥನೆ ಅದನ್ನೇ ಮಾಡ್ತೇವೆ. ಸರ್ವೇ ಭವಂತು ಸುಖಿನಃ, ಎಲ್ಲರೂ ಸುಖಿಗಳಾಗಬೇಕು, ಯಾರಿಗೂ ಕಷ್ಟ ಬರಬಾರದು. ಸರ್ವೇ ಸಂತು ನಿರಾಮಯಾಃ, ಎಲ್ಲರೂ ರೋಗರಹಿತರಾಗಿರಬೇಕು. ಸರ್ವೇ ಭದ್ರಾಣಿ ಪಶ್ಯಂತು, ಒಳ್ಳೆಯ ಕರ್ಮ ಅನುಷ್ಠಾನಗಳನ್ನು, ಪೂಜೆ ಉತ್ಸವಾದಿಗಳನ್ನು ಸದಾಕಾಲ ನೋಡುತ್ತಾ ಇರಬೇಕು. ನಾವು ನಮ್ಮ ಸಂಸಾರದಲ್ಲಿ ಆಗಾಗ ನಾವು ಒಳ್ಳೆಯ ಸಂಭ್ರಮವನ್ನು ಆಚರಿಸ್ತಾ ಇರಬೇಕು. ತಾನು ಮೊದಲಾಗಿ ತನ್ನ ವಿವಾಹ ಮಹೋತ್ಸವ ಆದರೆ, ಮತ್ತೆ ಕೆಲವು ಸಮಯದಲ್ಲಿ ಒಳ್ಳೆಯ ಸತ್ಸಂತಾನವನ್ನು ಪಡೆದು ಪುತ್ರೋತ್ಸವವೋ ಯಾವುದೇ ಸಂತಾನದ ಒಂದು ವಿಜೃಂಭಣೆಯ ಉತ್ಸವ, ಮತ್ತೆ ಆ ಮಕ್ಕಳ ಕಾಲಕಾಲಕ್ಕಾಗಬೇಕಾದ ಸಂಸ್ಕಾರಗಳು, ವಿವಾಹಾದಿ ಕಾರ್ಯಗಳು, ಅಥವಾ ಗೃಹ ನಿರ್ಮಾಣ ಮಾಡಿ ಗೃಹ ಪ್ರವೇಶ, ಈ ರೀತಿಯ ಸಂಭ್ರಮವನ್ನು ನಾವು
ಅಪೇಕ್ಷಿಸ್ತಾ ಇರುತ್ತೇವೆ, ಆಚರಿಸ್ತಾ ಇರುತ್ತೇವೆ. ಅದೆಲ್ಲ ಸಂತೋಷದ ಪ್ರತೀಕಗಳು ಅಲ್ವೇ? ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಂತೋಷ. ಈ ರೀತಿ ಎಲ್ಲವನ್ನೂ ಕೂಡ ನಾವು ನಮ್ಮ ಸುಖಕ್ಕಾಗಿ ನಾವು ಮಾಡ್ತೇವೆ. ಸುಖಾಯ ಕರ್ಮಾಣಿ ಕರೋತಿ ಲೋಕೇ, ಇದು ಭಾಗವತ ಹೇಳಿದ ವಿಚಾರ. ನಾವೆಲ್ಲರೂ ಎಲ್ಲರೂ ಯಾಕೆ ನಮ್ಮ ದುಡಿಮೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಸುಖಕ್ಕೆ, ನಮ್ಮ ಸಂಸಾರದ ಸುಖಕ್ಕೆ, ನಮ್ಮ ಮಕ್ಕಳು ಕ್ಷೇಮವಾಗಿರಬೇಕು, ಮುಂದೆ ನಮ್ಮ ಮಕ್ಕಳಿಗೆ ಯಾವ ಕಷ್ಟ ಬರಬಾರದು. ಇದಲ್ವೇ ನಮ್ಮ ಆಲೋಚನೆ. ನಮ್ಮ ಮಕ್ಕಳಿಗಾಗಿ ನಾವು ಎಷ್ಟು ಕೂಡಿ ಇರ್ತೇವೆ ಅಲ್ವೇ? ಮಕ್ಕಳು ಕೊನೆಗೆ ನಮ್ಮನ್ನು ನೋಡಿಕೊಳ್ಳುತ್ತಾರೋ ಅಂತ ನಾವು ಆಲೋಚನೆ ಮಾಡಬೇಕು. ನಮ್ಮ ಸಂಸಾರ ಸುಖವಾಗಿರಬೇಕು, ತಾನು ಸುಖಿಯಾಗಿರಬೇಕು ಎನ್ನುವ ಭಾವನೆಯಿಂದ ತನ್ನ ಜೀವನದ ಆಯುಸ್ಸನ್ನೆಲ್ಲ ನಾವು ವ್ಯರ್ಥ ಮಾಡ್ತಾ ಇರ್ತೇವೆ. ನಿಜವಾದ ಸುಖ ಏನು ಅಂತ ನಾವು ತಿಳಿಯುವುದೇ ಇಲ್ಲ. ಎಷ್ಟು ಅಪೇಕ್ಷಿಸಿದರೂ ಸುಖ ನಮಗೆ ಪ್ರಾಪ್ತಿಯಾಗುವುದಿಲ್ಲ. ಈ ಸುಖಕ್ಕೆ ಕಾರಣ ಯಾವುದು ಅಂತ ಹೇಳಿದ್ರೆ ಕೇವಲ ನಮ್ಮ ದುಡಿಮೆ ಅಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ದುಡಿಮೆಯೇ ನಮ್ಮ ಕ್ಷೇಮಕ್ಕೆ ಕಾರಣ ಅಂತ ನಾವು ತಪ್ಪು ತಿಳ್ಕೊಳ್ತಾ ಇದ್ದೇವೆ. ಎಷ್ಟು ದುಡಿದರೂ, ಎಷ್ಟು ಕಷ್ಟಪಟ್ಟು ನಾವು ಹಣ ಸಂಪಾದನೆ ಮಾಡಿದರೂ ಆ ಹಣ ಖರ್ಚಾಗಲಿಕ್ಕೆ ಬೇರೆ ಬೇರೆ ರೀತಿಯ ದಾರಿಗಳಿರ್ತವೆ ನಮ್ಮಲ್ಲಿ. ಹಾಗೆ ಕೇವಲ ದುಡಿಮೆ ಮಾತ್ರ ಸುಖಕ್ಕೆ ಕಾರಣ ಅಲ್ಲ, ಸತ್ಕರ್ಮಗಳಿಂದ ಸುಖ ನಮಗೆ ಪ್ರಾಪ್ತಿಯಾಗುತ್ತದೆ. ಇದು ಭಾಗವತದಲ್ಲಿ ಹೇಳಿದಂತಹ ವಿಚಾರ. ಕರ್ಮಣ ಜಾಯತೆ ಜಂತು, ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮಾನುಸಾರವಾಗಿ ಈ ಜನ್ಮದಲ್ಲಿ ನಮಗೆ ಒಂದು ರೀತಿಯ ಜನ್ಮ ನಮಗೆ ಸಿಕ್ಕಿದೆ. ಈ ಜನ್ಮ ಸಿಕ್ಕಿದ್ದೆ ಹಾಗೆ ನಾವು ಮನುಷ್ಯ ಜನ್ಮ ಬಂದದ್ದೇ ನಮ್ಮ ಪೂರ್ವ ಜನ್ಮಾರ್ಜಿತವಾದ ಪುಣ್ಯ ವಿಶೇಷದಿಂದ. ಕರ್ಮಣ ಜಾಯತೆ ಜಂತು ಕರ್ಮಣೈವ ವಿಲೀಯತೆ, ಕೊನೆಗೆ ತಮ್ಮ ಕರ್ಮಾನುಸಾರವಾಗಿಯೇ ನಾವು ನಮ್ಮ ಜೀವವನ್ನು ಕೊನೆಗೊಳಿಸಿ ಇನ್ನೊಂದು ಜನ್ಮವನ್ನು ಪಡೆಯುತ್ತೇವೆ. ಈ ಜೀವನದಲ್ಲಿ ಸುಖಂ ದುಃಖಂ ಭಯಂ ಕ್ಷೇಮಂ ಕರ್ಮಣೈವಾಭಿಪದ್ಯತೆ. ಸುಖ ದುಃಖ ಭಯ ಕ್ಷೇಮ ಏನಿದ್ದರೂ ನಮ್ಮ ಕರ್ಮಫಲಾನುಸಾರವಾಗಿ ನಾವು ಅನುಭವಿಸ್ತಾ ಇರ್ತೇವೆ. ಒಬ್ಬ ಸುಖವಾಗಿದ್ದಾನೆ ಅಂತಾದರೆ ನಾವು ಹೇಳ್ತೇವೆ ಅವನ ಹಿಂದಿನವರು ಮಾಡಿದ ಪುಣ್ಯ ಮಾರಾಯ ಅದು. ಈ ಜನ್ಮದಲ್ಲಿ ಅವ ಏನು ಪುಣ್ಯ ಮಾಡಲಿಲ್ಲ, ನಮ್ಮ ಹಿಂದಿನವರು ಮಾಡಿದ ಪುಣ್ಯ ನಮಗೆ ಸಿಗ್ತಾರೆ ಅಂತೆ. ನಮಗೆ ಸಿಕ್ಕುವಂತಹ ಪುಣ್ಯ ಅಂದರೆ ನಾವು ಪುಣ್ಯ ಸಂಪಾದನೆ ಮಾಡಿದರೆ ಅದು ನಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಅದು ಸಿಗ್ತದೆ. ನಾವು ಸಂಪಾದನೆ ಮಾಡಿದ ಹಣ ಸಿಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಆ ಹಣ ಯಾವುದಕ್ಕೆ ಕಾರಣೀಭೂತವಾಗ್ತಾರೆ ಅಂತ ಹೇಳಿದ್ರೆ, ಒಬ್ಬ ಬೇಕಾದಷ್ಟು ಹಣ ಸಂಪಾದನೆ ಮಾಡಿ ತನ್ನ ಮಕ್ಕಳಿಗೆ ಅಂತ ಕೂಡಿಟ್ಟು ಸತ್ತು ಹೋಗ್ತಾನೆ. ಸತ್ತು ಹೋದಾಗ ಅವನ ಮಕ್ಕಳು ಎಷ್ಟು 10, 12, 14 ಹಿಂದೆ ಮಕ್ಕಳೆಲ್ಲ ಅಷ್ಟು ಜನ ಇದ್ದರಂತೆ. ಈಗ ಕೇಳಲಿಕ್ಕೆ ಬಹಳ ಹೆದರಿಕೆ ಆಗ್ತಾರೆ, ಅಷ್ಟು ಜನ ಮಕ್ಕಳಿದ್ದರ ಅಂತ ಹೇಳಿ. ಆಗಿನ ಕಾಲದಲ್ಲಿ ಈಗಲೇ ಇದ್ದಾರೆ ಎಷ್ಟೋ ಜನ ಪ್ರಾಯದವರು, ಎಷ್ಟೋ ಮಕ್ಕಳಿರುವವರು. ಅಂತಹ ಮಕ್ಕಳೆಲ್ಲ ಸೇರಿ ಏನು ಮಾಡಿದರು, ಆ ಹಣವನ್ನ ಇದು ನನಗೆ ಸೇರಿದ್ದು ಅಂತ ಹೇಳಿ ಕಚ್ಚಾಡಿ ಕೊನೆಗೆ ಯಾವ ಮಕ್ಕಳಿಗೂ ಪರಸ್ಪರ ಸರಿಯಿಲ್ಲದೆ ಆಗಿ ಒಬ್ಬಕ್ಕೊಬ್ಬರು ಹೊಡೆದಾಡಿಕೊಂಡು ದ್ವೇಷದಿಂದ ಕಾಲ ಕಳೆದರಂತೆ. ಇದು ಫಲ ಯಾವುದು ಅಂತ ಹೇಳಿದ್ರೆ ಇವ ಜೀವನ ಇಡೀ ಮಕ್ಕಳಿಗೆ ಅಂತ ದುಡಿದ ಹಣ ಏನಾದರೂ ಪ್ರಾಪ್ತಿಯಾಯಿತೋ ಇಲ್ಲ. ತನ್ನ ಮಕ್ಕಳಿಗಾಗಿ ಅವ ಸತ್ಕರ್ಮಾನುಷ್ಠಾನವನ್ನ ಮಾಡ್ತಾ ಇದ್ದಿದ್ರೆ, ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದಷ್ಟು ದೇವತಾರ್ಚನೆಯಲ್ಲಿ ತಾನು ಭಾಗಿಯಾಗಿದ್ದರೆ, ತನ್ನ ಮಕ್ಕಳನ್ನೆಲ್ಲ ಒಟ್ಟಿಗೆ ಕರ್ಕೊಂಡೋಗಿ ದೇವರ ಸೇವೆ ಮಾಡಿದ್ದರೆ ಮಕ್ಕಳಿಗೆಲ್ಲ ಆ ಧರ್ಮ ಕರ್ಮ ಅನುಷ್ಠಾನದ ಫಲ ಏನು ಅಂತ ಗೊತ್ತಾಗ್ತಿತ್ತು. ಆ ಮಕ್ಕಳಿಗೆ ಈ ಪುಣ್ಯವೂ ಸಿಗ್ತಾ ಇತ್ತು. ಆ ಪುಣ್ಯಕ್ಕೆ ಕಚ್ಚಾಡ್ಲಿಕ್ಕಿಲ್ಲ. ಪುಣ್ಯ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದಾಗಿಸ್ತದೆ ಅಷ್ಟೇ ಹೊರತು ವಿಭಾಗಿಸುವುದಿಲ್ಲ. ಹಣ ಮಾತ್ರ ನಮ್ಮನ್ನು ವಿಭಾಗಿಸುವುದು. ನಮ್ಮ ಸಂಪತ್ತು ಅಂತ ನಾವು ಏನು ಗ್ರಹಿಸ್ತಾ ಇದ್ದೇವೆ ಅದು ಮಾತ್ರ ನಮ್ಮನ್ನು ವಿಭಾಗಿಸುವುದು. ಪುಣ್ಯಕರ್ಮ ಎನ್ನುವುದು ಒಂದಾಗಿಸ್ತದೆ ನಮ್ಮನ್ನು. ಆ ಪ್ರಕಾರ ನಮ್ಮ ಕ್ಷೇಮಕ್ಕಾಗಿ, ನಮ್ಮ ಕುಟುಂಬದ ಕ್ಷೇಮಕ್ಕಾಗಿ ನಮ್ಮ ಸಂಸಾರ ಆಗಬೇಕು, ಅದು ಸಮ್ಯಕ್ ಸರತಿ ಒಳ್ಳೆಯ ರೀತಿಯಲ್ಲಿ ಸಾಗಬೇಕು ಅಂತಾದರೆ ಆಗಾಗ ಪುಣ್ಯಕರ್ಮಗಳನ್ನು ಮಾಡಿ, ಸತ್ಕರ್ಮಗಳನ್ನು ಮಾಡಿ ಅಂತ ಹೇಳಿದ್ದಾರೆ. ಆ ಸತ್ಕರ್ಮಗಳಲ್ಲಿ ಬೇರೆ ಬೇರೆ ವಿಧಾನಗಳನ್ನು ಹೇಳಿದ್ದಾರೆ. ಪುಣ್ಯದಲ್ಲಿ ಬದಲಾಗಿ ನಮ್ಮ ಭಕ್ತಿಯಲ್ಲಿ ಒಟ್ಟು ನವಧಾ ಭಕ್ತಿ 9 ವಿಧ ಉಂಟಂತೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಹೇಳಿ 9 ವಿಧದ ಭಕ್ತಿಯಲ್ಲಿ ಹೇಳಿದ್ದಾರೆ. ಆ ಭಕ್ತಿಯಲ್ಲಿ ಭಜನೆ, ಆಮೇಲೆ ಪುಣ್ಯತಮವಾದಂತಹ ಪುರಾಣ ಶ್ಲೋಕಗಳು, ಮಂತ್ರಗಳು, ಸಂಗೀತವನ್ನ ಕೇಳುವಂತಹದ್ದು, ಕೀರ್ತನೆ ಮಾಡುವಂತಹದ್ದು, ಪಾದ ಸೇವಿಸುವಂತಹದ್ದು, ಪಾದಸೇವನವು
ಅರ್ಚನಂ, ಭಗವಂತನಿಗೆ ಒಂದಿಷ್ಟು ದ್ರವ್ಯದಿಂದ ಅರ್ಚನೆ ಮಾಡುವಂತಹದ್ದು, ವಂದಿಸುವಂತಹದ್ದು. ದಾಸ್ಯಂ, ಭಗವಂತನ ಸೇವೆ, ದೇವಾಲಯದಲ್ಲಿ ಪರಸ್ಪರ ಸುತ್ತಲೂ ಕೂಡ ಗುಡಿಸುವಂತಹದ್ದು, ಸ್ವಚ್ಛಗೊಳಿಸುವಂತಹದ್ದು. ಬರುವಂತಹ ಭಕ್ತಾಭಿಮಾನಿಗಳಿಗೆ ಒಂದಷ್ಟು ಉಪಚಾರವನ್ನು ಮಾಡಿ ಪರಸ್ಪರ ಸೇವೆಯನ್ನು ಮಾಡ್ತಾ ಇರುವಂತಹದ್ದು. ಇದು ದಾಸ್ಯ, ಭಗವಂತನ ಸೇವೆ. ಒಂದು ಕಾರ್ಯಕ್ರಮ ಒಂದು ದೇವಾಲಯದಲ್ಲಿ ಆಗ್ತಾ ಇದೆ ಅಂತಾದರೆ ಆ ದೇವಸ್ಥಾನದಲ್ಲಿ ಆಗುವ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತಾದರೆ ಎಲ್ಲರೂ ಸೇರಬೇಕು. ಒಬ್ಬೊಬ್ಬರು ಪರಿಸರ ಶುದ್ಧ ಮಾಡಬೇಕು, ಒಬ್ಬೊಬ್ಬರು ಒಂದಷ್ಟು ಹೂವನ್ನು ತರಬೇಕು, ಒಬ್ಬೊಬ್ಬರು ಬಂದವರಿಗೆ ಬಾಯಾರಿಕೆ ಕೊಡಬೇಕು, ಒಬ್ಬರು ಅಡಿಗೆ ಮಾಡಬೇಕು, ಇನ್ನೊಬ್ಬರು ಬಡಿಸಬೇಕು, ಆಮೇಲೆ ಬಡಿಸಿದ್ದನ್ನು ಆಮೇಲೆ ಶುದ್ಧಗೊಳಿಸಬೇಕು. ಇದೆಲ್ಲವೂ ಕೂಡ ಭಕ್ತರ ಹೊಣೆ. ಇದೆಲ್ಲ ದಾಸ್ಯ ಅಂತ ಹೇಳಲ್ಪಡ್ತದೆ. ಇದು ಭಗವಂತನ ಸೇವೆ ಅಂತೆ. ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ, ಭಗವಂತನಲ್ಲಿ ಸಖ್ಯವನ್ನು ಮಾಡಬೇಕಂತೆ. ಕೊನೆಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಇದೆಲ್ಲವೂ ನಿನಗೆ ಅರ್ಪಣೆ ಅಂತ ಹೇಳಿ ಭಗವಂತನಿಗೆ ಸರ್ವ ಸಮರ್ಪಣೆಯನ್ನು ಮಾಡುವಂತಹದ್ದಂತೆ. ಆತ್ಮನಿವೇದನಂ ಅಂತ ಹೇಳ್ತಾರೆ. ಈ ಪ್ರಕಾರ ಈ ಭಕ್ತಿಗಳಲ್ಲಿ ಅರ್ಚನೆ ಮುಖ್ಯವಾಗಿರುವಂತಹ ಸೇವೆ ಇವತ್ತು ನಾವು ಮಾಡಿದ್ದೇವೆ. ಹಾಗೆ ಯುಧಿಷ್ಠಿರ ಕೇಳ್ತಾನೆ, ಯಾವ ದೇವರನ್ನ ನಾವು ಸ್ತೋತ್ರ ಮಾಡಬೇಕು, ಯಾವ ದೇವರನ್ನ ಅರ್ಚಿಸಬೇಕು, ಹೇಗೆ ಅರ್ಚಿಸಬೇಕು ಅಂತ ತಿಳಿಸಿಕೊಡಬೇಕು ಅಂತ ಭೀಷ್ಮಾಚಾರ್ಯರು ಕೇಳಿದಾಗ ಹೇಳ್ತಾರೆ ಭೀಷ್ಮಾಚಾರ್ಯರು, ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷಸ್ತತತೋತ್ಥಿತಃ ತಮೇವ ಚಾರ್ಚಯಂ ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ ಧ್ಯಾಯಂ ಸ್ತುವನ್ ನಮಸ್ಯಂಶ್ಚ ಯಜಮಾನಸ್ತಮೇವ ಚ. ಈ ರೀತಿ ಭಗವಂತನಾದಂತಹ ಜಗತ್ಪ್ರಭುವಾದ ದೇವದೇವನಾದಂತಹ ಆ ವಿಷ್ಣುವನ್ನ, ಆ ಕೃಷ್ಣನನ್ನ ನಾವು ಈ ಸಹಸ್ರನಾಮ ಸ್ತೋತ್ರದಿಂದ ಸ್ತುತಿ ಮಾಡಬೇಕು, ಅರ್ಚಿಸಬೇಕು. ಆಗ ಎಲ್ಲ ರೀತಿಯ ಅಶುಭ ಪಾಪಗಳು ದೂರವಾಗಿ ಶುಭ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಿದ್ದಾರೆ. ತಮೇವ ಚಾರ್ಚಯಂ ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ, ಅವರನ್ನೇ ಅರ್ಚಿಸಬೇಕು, ಅವ್ಯಯನಾದಂತಹ ಭಗವಂತನನ್ನ ಅರ್ಚಿಸಬೇಕು. ಆಗ ಸರ್ವ ದುಃಖಾದಿಗೋ ಭವೇತು, ಎಲ್ಲ ದುಃಖಗಳು ನಿರ್ಮೂಲನೆ ಆಗ್ತಾರೆ ಅಂತ ಹೇಳಿದ್ದಾರೆ ಭೀಷ್ಮಾಚಾರ್ಯರು. ಅಂತಹ ಆ ವಿಷ್ಣು ಸಹಸ್ರನಾಮ ಎಲ್ಲ ರೀತಿಯ ದೋಷಗಳನ್ನು ದುರಿತಗಳನ್ನು ಪರಿಹರಿಸುವಂತಹದ್ದು. ರೋಗಾರ್ಥೋ ಮುಚ್ಚತೆ ರೋಗಾತ್, ಯಾರು ವಿಷ್ಣು ಸಹಸ್ರನಾಮ ತುಳಸಿಯ ಅರ್ಚನೆಯಿಂದ ಯಾರು ಭಾಗಿಯಾಗುತ್ತಾರೋ, ಅರ್ಚನೆ ಸ್ವತಃ ಮಾಡುವುದು ಮಾತ್ರ ಅಲ್ಲ, ಅರ್ಚನೆಗಾಗಿ ತಾನು ಯಾರು ಸೇವೆ ಮಾಡ್ತಾರೋ, ಆ ಒಂದು ಪುಣ್ಯ ಕಾರ್ಯದಲ್ಲಿ ತನ್ನ ಮನ ಧನಗಳಿಂದ ಯಾರು ಭಾಗಿಯಾಗುತ್ತಾರೋ ಅಂಥವರು ರೋಗಾರ್ಥರಾಗಿದ್ದರೆ, ರೋಗದಿಂದ ಬಳಲ್ತಾ ಇದ್ದರೆ, ರೋಗ ಅಂತ ಹೇಳಿದರೆ ಮಹಾರೋಗ ಮಾತ್ರ ಅಲ್ಲ, ಎಲ್ಲವೂ ರೋಗವೇ. ಕೆಲವರಿಗೆ ಕೈಕಾಲು ನೋವು, ಗಂಟು ನೋವುಗಳು ಇರಬಹುದು, ಕೆಲವರಿಗೆ ಉದರದ ಸಮಸ್ಯೆ ಇರಬಹುದು, ಕೆಲವರಿಗೆ ಕಣ್ಣಿನ ಸಮಸ್ಯೆ, ಕಿವಿ ಸಮಸ್ಯೆ, ಎಲ್ಲವೂ ದೇಹದ ಅನಾರೋಗ್ಯ ಇರಬಹುದು. ಕೆಲವರಿಗೆ ಮಾನಸಿಕವಾದ ಅಶಾಂತಿ ಇರಬಹುದು. ಶಾರೀರಿಕವಾದ ರೋಗಕ್ಕೆ ವ್ಯಾಧಿ ಅಂತ ಹೆಸರು, ಮಾನಸಿಕವಾದ ರೋಗಕ್ಕೆ ಆದಿ ಅಂತ ಹೆಸರು. ಆದಿ ವ್ಯಾಧಿ ಅಂತ ಎರಡು ವಿಧ ರೋಗದಲ್ಲಿ. ಮಾನಸಿಕವಾಗಿ ಯಾವಾಗಲೂ ಚಿಂತೆ ಎಂದಿದ್ರೆ ಅದು ಒಂದು ಮಾನಸಿಕ ರೋಗ. ಈ ರೀತಿ ಯಾವ ರೋಗ ಇದ್ದರೂ ರೋಗಾರ್ಥೋ ಮುಚ್ಚತೆ ರೋಗಾತ್, ಆ ರೋಗ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುತ್ತದೆ. ಬದ್ಧೋ ಮುಚ್ಚೇತ ಬಂಧನಾತ್, ಬಂಧನದಿಂದ ಶೀಘ್ರವಾಗಿ ಬಿಡುಗಡೆಯಾಗುತ್ತದೆ. ಬಂಧನ ಅಂತ ಹೇಳಿದ್ರೆ ಕೇವಲ ಜೈಲಿನಲ್ಲಿರಬೇಕು, ಕಾರಾಗೃಹದಲ್ಲಿರಬೇಕು ಅಂತ ಅರ್ಥ ಅಲ್ಲ. ನಮ್ಮ ಸಂಸಾರದಲ್ಲೇ ಒಂದು ರೀತಿಯ ಬಂಧನ ನಮಗಿರುತ್ತದೆ. ನಾವು ಹೇಳಿದ ಹಾಗೆ ಯಾವುದು ನಡೆಯುವುದಿಲ್ಲ, ನಮ್ಮ ಸಂಸಾರದಲ್ಲಿ ಬಂಧನ ಇರುತ್ತದೆ. ಈ ರೀತಿಯ ಬಂಧನ ಇದ್ದರೆ ನಮಗೆ ಮುಂದೆ ಸಾಗಲಿಕ್ಕೆ ಕಷ್ಟ ಆಗ್ತದೆ. ಅಂತಹ ಯಾವುದೇ ರೀತಿಯ ಬಂಧನಗಳಿದ್ದರೆ ಆ ಬಂಧನಗಳು ಭವಬಂಧನ ಎನ್ನುವುದು ಬಿಡುಗಡೆಯಾಗುತ್ತದೆ. ಬದ್ಧೋ ಮುಚ್ಚೇತ ಬಂಧನಾತ್ ಭಯಾನ್ ಮುಚ್ಚೇತ ಭೀತಸ್ತು ಮುಚ್ಚೇತಾಪನ್ನ ಆಪದಃ, ಎಲ್ಲ ರೀತಿಯ ಭಯಗಳು ನಿವಾರಣೆಯಾಗ್ತಾರೆ ಅಂತೆ ವಿಷ್ಣು ಸಹಸ್ರನಾಮ ಅರ್ಚನೆಯಿಂದ ಅಂತ ಹೇಳಿದ್ದಾರೆ. ಅಂತಹ ವಿಷ್ಣು ಸಹಸ್ರನಾಮದಿಂದ ಆ ಶ್ರೀಕೃಷ್ಣನಿಗೆ ತುಳಸಿಯಿಂದ ಅರ್ಚನೆ ಮಾಡಿದ್ದೇವೆ ಇವತ್ತು. ಎಷ್ಟು ಸಲ ಅಂತ ಹೇಳಿದ್ರೆ 1,00,000 ಬಾರಿ. 1,00,000 ನಾಮದಿಂದ ಸಹಸ್ರನಾಮವನ್ನು 100 ಬಾರಿ ಹೇಳಿದರೆ ಪಠಿಸಿದರೆ ಅದು 1,00,000 ನಾಮಾರ್ಚನೆ ಆಗ್ತಾರೆ. ಹಾಗೆ 1,00,000 ನಾಮಾರ್ಚನೆ ಇವತ್ತಾಗಿದೆ. ಆ 1,00,000 ಎನ್ನುವ ಸಂಖ್ಯೆಯೇ ನಮ್ಮ ಲಕ್ಷ್ಯ.
ಲಕ್ಷ್ಯ ಯಾರು ಅಂತ ಹೇಳಿದ್ರೆ ಭಗವಂತನಾದ ವಾಸುದೇವ ಶ್ರೀ ಗೋಪಾಲಕೃಷ್ಣ. ಗೋಪಾಲಕೃಷ್ಣನನ್ನೇ ಲಕ್ಷ್ಯವಾಗಿತ್ತು ಇಟ್ಟುಕೊಂಡು ಲಕ್ಷ ಸಂಖ್ಯೆಯಿಂದ ತುಳಸಿ ನಾಮಾರ್ಚನೆಯನ್ನು ನಾವು ಮಾಡಿದ್ದೇವೆ. ಈ ಲಕ್ಷ ಎನ್ನುವುದು ಕೇವಲ 1, 2, 3, 4 ಅಂತ ಹೇಳುವ ಈ ಸಂಖ್ಯೆಗೆ ಸಂಬಂಧಿಸಿದ್ದಲ್ಲ. ಲಕ್ಷ ಅಂತ ಹೇಳುವ ಈ ಒಂದು ನಾಮ ಅಥವಾ ಸಹಸ್ರ ನಾಮ ಅಂತ ನಾವು ಹೇಳುವಾಗ ಆ ಸಹಸ್ರ ಅಂತ ಹೇಳುವ ಹೆಸರು ಮಾತ್ರ ನಮಗೆ ಪ್ರಧಾನ ಅಲ್ಲ, ಅಸಂಖ್ಯ ಅಂತ ಅರ್ಥ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಭಗವಂತನನ್ನ 1000 ತಲೆ ಉಳ್ಳವನು ಅಂತ ಹೇಳ್ತಾರೆ ಪುರುಷ ಸೂಕ್ತ. 1000 ತಲೆ ಉಳ್ಳವನು ಅಂತ ಹೇಳಿದ ಮೇಲೆ ಸಹಸ್ರಾಕ್ಷ 1000 ಕಣ್ಣು ಉಳ್ಳವನು ಅಂತ ಇನ್ನೊಂದ್ಸಲ ಹೇಳ್ತಾರೆ. ಆಗ ಒಬ್ಬ ಮಗು ಕೇಳ್ತಾನೆ, 1000 ತಲೆ ಅಂತ ಹೇಳಿದ ಮೇಲೆ ಪುನಃ 1000 ಕಣ್ಣು ಅಂತ ಯಾಕೆ ಹೇಳಿದ್ರಪ್ಪ? 1000 ತಲೆಗೆ 2000 ಕಣ್ಣಾಗಬೇಕಲ್ಲ, ಒಂದು ತಲೆಗೆ ಎಷ್ಟು ಕಣ್ಣು? ಒಂದು ತಲೆಗೆ 2 ಕಣ್ಣಲ್ವೇ? ಒಂದು ತಲೆಗೆ 2 ಕಣ್ಣಾದರೆ 1000 ಸಹಸ್ರ ಶೀರ್ಷ ಪುರುಷ, ಪುನಃ ದ್ವಿಸಹಸ್ರಾಕ್ಷ ಅಂತ ಹೇಳ್ಬೋದಿತ್ತು, 2000 ಕಣ್ಣು ಅಂತ ಹೇಳ್ಬೋದಿತ್ತು. ಯಾಕೆ ಅಂತ ಕೇಳಿದ್ರೆ, ಅಪ್ಪ ನೋಡು ಮಗುವಿನ ಹತ್ರ ಹೇಳ್ತಾರೆ, ಮಗುವೇ ಸಹಸ್ರ ಶೀರ್ಷ ಪುರುಷ ಅಂತ ಹೇಳಿದ್ರೆ 1000 1, 2, 3 ಅಂತ ಹೇಳುವ ಆ ಸಂಖ್ಯೆ ಅಲ್ಲ. ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ತಲೆಯೂ ಭಗವಂತ ಅಂತ ಅರ್ಥಪ್ಪ. ಕೇಳು, ಈ ಪ್ರಪಂಚದಲ್ಲಿರುವ ತಲೆಗಳೆಲ್ಲವೂ ಭಗವಂತನೇ. ಆದ್ದರಿಂದ ಅವ ಸಹಸ್ರ ಶೀರ್ಷ ಸಹಸ್ರಾಕ್ಷ 1000 ಕಣ್ಣು ಅಂತ ಭಗವಂತನನ್ನು ಹೇಳಿದ್ದೇವೆ. ತಿಳ್ಕೋ, ಈ ಪ್ರಪಂಚವನ್ನ ನೋಡುವ ಪ್ರತಿಯೊಂದು ಕಣ್ಣೂ ಭಗವಂತನೇ. ಭಗವಂತನು ನೋಡದಿರುವ ಯಾವ ಒಂದು ಬಿಂದು ಕಣವೂ ಈ ಪ್ರಪಂಚದಲ್ಲಿಲ್ಲ. ಎಲ್ಲವನ್ನು ನೋಡಿಕೊಳ್ಳುವವ ಭಗವಂತ. ಆದ್ದರಿಂದ ಅವ ಸಹಸ್ರಾಕ್ಷ ಸಹಸ್ರಪಾತ್, 1000 ಕಾಲುಗಳು. ಈ ಪ್ರಪಂಚದಲ್ಲಿ ನಡೆದಾಡುವ ಶಕ್ತಿಯೇ ಭಗವಂತ, ಎಲ್ಲರನ್ನ ನಡೆಸುವವ ಭಗವಂತ. ಆದ್ದರಿಂದ ಅವ ಸಹಸ್ರಪಾತ್ ಅಂತ ಹೇಳಿದ್ದಾರೆ. ಆ ಪ್ರಕಾರ ಲಕ್ಷ್ಯ ಅರ್ಚನೆ ಅಂತ ಹೇಳಿದ್ರೆ ಅಸಂಖ್ಯನಾದ ಅನಾದಿನಿದನೋದೆ. ಅನಾದಿ ಅಂದ್ರೆ ಅವನಿಗೆ ಹುಟ್ಟೇ ಇಲ್ಲ. ಆದಿ ಮಧ್ಯಾಂತಹೀನಾಯ, ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅವನಿಗೆ, ಭಗವಂತನಿಗೆ. ಅಂತಹ ಭಗವಂತನಿಗೆ ಯಾವ ಪರಿಮಾಣವೂ ಇಲ್ಲ. ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠದಶಾಂಗುಲಂ. ಇಡೀ ಪ್ರಪಂಚವನ್ನೇ ಅವ ಆವರಿಸಿ 10 ಅಂಗುಲದಷ್ಟು ಮೀರಿ ಇದ್ದಾನೆ ಅಂತ ಹೇಳಿದ್ರೆ ಮತ್ತಷ್ಟೂ ಇದ್ದಾನೆ ಅಂತರ್ಥ. ಹಾಗೆ ಅಸಂಖ್ಯನಾದ ವಿಶ್ವವ್ಯಾಪಿಯಾದ ಆ ಭಗವಂತನಿಗೆ ಅಸಂಖ್ಯ ನಾಮದ ಅರ್ಚನೆಯನ್ನು ನಾವು ಮಾಡಿದ್ದೇವೆ. ಹಾಗೆ ಲಕ್ಷಾಧಿಕ ಸಂಖ್ಯೆಯಲ್ಲಿ ತುಳಸಿಯ ಸಮರ್ಪಣೆ ಇವತ್ತು ನಾವು ಮಾಡಿದ್ದೇವೆ. ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ತುಳಸಿ ಅರ್ಚನೆಯ ಮಹತ್ವ ಏನು ಅಂತ ಹೇಳಿ ಒಂದು ಸಣ್ಣ ಕಥೆಯಲ್ಲಿ ಹೇಳುತ್ತಿದ್ದರೆ ಬಹಳಷ್ಟು ವಿಷಯಗಳುಂಟು. ಭಗವಂತನ ಕುರಿತು ಹೇಳ್ತಾ ಹೋದ ಹಾಗೆ ಹೇಳಿಕ್ಕೂ ನಮಗೆ ಹೇಳಿದಷ್ಟು ಮುಗಿಯುವುದಿಲ್ಲ, ನಿಮಗೆ ಕೇಳಿದಷ್ಟು ಮುಗಿಲಿಕ್ಕಿಲ್ಲ. ಸಾಕು ಅಂತ ಹೇಳುವ ವಿಚಾರವೇ ಆಗುವುದಿಲ್ಲ. ಭಗವಂತನ ಕುರಿತಾಗಿ ಕೇಳ್ತಾ 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 ಇನ್ನಷ್ಟು ಕೇಳಬೇಕು ಇನ್ನಷ್ಟು ಕೇಳಬೇಕು ಎನ್ನುವ ಹಂಬಲ ನಮ್ಮಲ್ಲಿ ಮೂಡ್ತಾ ಇರುತ್ತದೆ. ಯಾಕೆ? ಶಾಶ್ವತವಾದ ಒಂದೊಂದು ಹಂತವು ಭಗವಂತನ ಕುರಿತಾಗಿ ನಾವು ಕೇಳ್ತಾ ಹೋದಾಗೆ ಹೊಸ ಹೊಸ ವಿಚಾರಗಳು ನಮಗೆ ತಿಳಿಯುತ್ತಾ ಇರುತ್ತದೆ. ಪುನಃ ಬರುವ ಇದೇ ವಿಷಯವನ್ನ ಹೇಳಿದರೂ ಕೂಡ ಏನು ಅಂತ ಹೇಳಿದ್ರೆ ಪುನಃ ಅದು ಹೊಸತಾಗಿ ಇರುತ್ತದೆ. ಯಾಕೆ? ಪುರಾಪಿ ನವಂ, ಅತ್ಯಂತ ಪುರಾಣವಾದ ವಿಚಾರವಾದರೂ ಕೂಡ, ಹಿಂದಿನ ವಿಚಾರವಾದರೂ ನವಂ ನವಂ, ಹೊಸತಾದ ವಿಚಾರ ಭಗವಂತನ ಕಥೆಯಂತೆ. ಆ ಪ್ರಕಾರವಾಗಿ ಒಂದು ವಿಶೇಷವಾದಂತಹ ಒಂದು ಕಥೆಯನ್ನು ನಾವು ಕೇಳಬೇಕು. ಹಿಂದೆ ಶ್ರೀಕೃಷ್ಣನಿಗೆ ಎಷ್ಟು ಜನ ಮಡದಿಯಂದಿರಿದ್ರು ಗೊತ್ತುಂಟ? ಎಷ್ಟು ಜನ ಲೆಕ್ಕಾಚಾರಕ್ಕೆ? 16,000 ಮಡದಿಯರಿದ್ದರಂತೆ ಶ್ರೀಕೃಷ್ಣನಿಗೆ. ಗ್ರಹಿಸುವಾಗಲೇ ನಮಗೆ ಆಶ್ಚರ್ಯ ಆಗುತ್ತದೆ. ಅದರಲ್ಲಿ ಅಷ್ಟಮಹಿಷಿಯರು ಅಂತ ಹೇಳಿ 8 ಜನ ಪ್ರಧಾನವಾದಂತಹ ಪತ್ನಿಯರು, 8 ಜನ. ಅದರಲ್ಲಿ ಮುಖ್ಯವಾಗಿ ಅತಿ ಪ್ರೀತಿಯುತವಾದಂತಹ 2 ಪತ್ನಿಯರು ಯಾರು ಅಂತ ಹೇಳಿದ್ರೆ ಸತ್ಯಭಾಮೆ ಮತ್ತು ರುಕ್ಮಿಣಿ. ಅದರಲ್ಲಿಯೂ ರುಕ್ಮಿಣಿ ಹತ್ರ ಬಹಳಷ್ಟು ಪ್ರೀತಿ ಎತ್ತಂತೆ ಶ್ರೀಕೃಷ್ಣನಿಗೆ. ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪ ರುಕ್ಮಿಣೀ ದೇವಿ. ಹಾಗೆ ಸತ್ಯಭಾಮೆಗೆ ತನ್ನಲ್ಲಿ ಕೃಷ್ಣನಿಗೆ ಪ್ರೀತಿ ಅಂತ ಸತ್ಯಭಾಮೆ ತಿಳಿಯುತ್ತಾ ಇದ್ದಳು. ಹಾಗೆ ಸತ್ಯಭಾಮೆ ಹಾವಭಾವದಿಂದ ಬೇಕಾದಷ್ಟು ಒಳ್ಳೆಯ ಮಾತುಗಳನ್ನು ಆಡುತ್ತಾ ತನ್ನ ಪತಿಯ ಮನಸ್ಸನ್ನು ಒಲಿಸಬೇಕು ಅಂತ ಪ್ರಯತ್ನಿಸ್ತಾ ಇದ್ದರೂ ಕೂಡ ರುಕ್ಮಿಣಿಯಲ್ಲಿರುವಂತಹ ಪ್ರೀತಿ ಸತ್ಯಭಾಮೆಯಲ್ಲಿ ಬರಲಿಕ್ಕಾಗಲಿಲ್ಲ ಅಂತೆ.
ಹಾಗೆ ಹಿಂದೊಮ್ಮೆ ನಾರದ ಮಹರ್ಷಿಗಳು ಲೋಕವನ್ನು ಸುತ್ತುತ್ತಾ ದೇವಲೋಕದಿಂದ ಒಂದು ಪಾರಿಜಾತವನ್ನ ತಂದು ಕೃಷ್ಣದೇವರಲ್ಲಿ ಕೊಡ್ತಾರೆ. ಆ ಪಾರಿಜಾತವನ್ನ ಶ್ರೀಕೃಷ್ಣ ದೇವರು ರುಕ್ಮಿಣೀ ದೇವಿಯ ತಲೆಗೆ ಮುಡಿಸಿದಾಗ ಸತ್ಯಭಾಮೆಗೆ ಸಹಿಸಲು ಅಸಾಧ್ಯವಾಗುತ್ತದೆ, ಅಸಾಧ್ಯವಾದ ಹೊಟ್ಟೆ ಕಿಚ್ಚಾಗುತ್ತದೆ. ತನ್ನ ಸವತಿಯಾದ ರುಕ್ಮಿಣಿಗೆ ಈ ಪಾರಿಜಾತವನ್ನ ಮುಡಿಸಿದನೇ ಕೃಷ್ಣ ಅಂತ ಹೇಳಿ ತಾನು ಅನ್ನವನ್ನೆಲ್ಲ ತ್ಯಾಗ ಮಾಡಿ ತಾನು ಬಹಳ ದುಃಖದಿಂದಿರುವಂತಹ ಕಾಲ ಕೃಷ್ಣದೇವರು ಬಂದು ಸತ್ಯಭಾಮೆಯನ್ನ ಪ್ರೀತಿಯಿಂದ ಮಾತಾಡಿಸ್ತಾನೆ. ಆದರೆ ಸತ್ಯಭಾಮೆಗೆ ಸಮಾಧಾನ ಆಗುವುದಿಲ್ಲ. ಕೊನೆಗೆ ಭಾಮೆಗೆ ಸಮಾಧಾನವಾಗುವ ರೀತಿಯಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಹೇಳುವುದಿಲ್ವಾ, ಹಾಗೆ ಕೃಷ್ಣದೇವರು ತನ್ನ ಕಾರ್ಯವೂ ಆದೀತು ಅಂತ ಹೇಳಿ ನರಕಾಸುರನನ್ನ ವಧಿಸುವ ಒಂದು ಸಮಯದಲ್ಲಿ ಸತ್ಯಭಾಮಾದೇವಿಯನ್ನ ಒಟ್ಟಿಗೆ ಕರೆಕೊಂಡು ಹೋಗಿ ಹಾಗೆ ಅಲ್ಲಿಂದ ದೇವಲೋಕಕ್ಕೆ ಹೋಗಿ ಪಾರಿಜಾತ ವೃಕ್ಷವನ್ನೇ ತಂದು ಸತ್ಯಭಾಮೆಯ ಅಂಗಳದಲ್ಲಿ ನೆಟ್ಟು ಬಿಟ್ಟಂತ. ಸತ್ಯಭಾಮೆಯ ಕೇವಲ ರುಕ್ಮಿಣಿಗೆ ಪಾರಿಜಾತ ಹೂ ಮಾತ್ರ ಸಿಕ್ಕಿದ್ದು, ಆದರೆ ನನಗೆ ಏನು, ನನ್ನಲ್ಲಿ ಕೃಷ್ಣದೇವರಿಗೆ ಅಷ್ಟು ಪ್ರೀತಿ, ನನ್ನ ಅಂಗಳದಲ್ಲಿ ಪಾರಿಜಾತ ವೃಕ್ಷವನ್ನೇ ತಂದು ನಡೆಸಿದ್ದಾನೆ ತನ್ನ ಪತಿದೇವ, ಆದ್ದರಿಂದ ನನ್ನಲ್ಲಿರುವಷ್ಟು ಪ್ರೀತಿ ರುಕ್ಮಿಣಿಯಲ್ಲಿಲ್ಲ ಅಂತ ಬೀಗುತ್ತಾ ಇದ್ದಳಂತೆ ಸತ್ಯಭಾಮೆ. ಆದರೆ ಆ ಪಾರಿಜಾತ ವೃಕ್ಷ ಬೆಳೆಯುತ್ತಾ ಬೆಳೆಯುತ್ತಾ ಆ ಪಾರಿಜಾತ ವೃಕ್ಷದ ಎಲ್ಲ ಹೂಗಳು ಹೋಗಿ ರುಕ್ಮಿಣಿಯ ಅಂಗಳದಲ್ಲಿ ಬೀಳ್ತಾ ಇತ್ತಂತೆ. ವೃಕ್ಷ ಇರುವುದು ಸತ್ಯಭಾಮೆಯ ಅಂಗಳದಲ್ಲಿ, ಆ ಹೂವೆಲ್ಲ ರುಕ್ಮಿಣಿಯ ಅಂಗಳಕ್ಕೆ. ಯಾಕೆ ಅಂತ ಹೇಳಿದ್ರೆ ಅತಿ ಶುದ್ಧವಾದಂತಹ ಪ್ರೀತಿ ಇದ್ದದ್ದು ರುಕ್ಮಿಣಿಗೆ. ಆದರೆ ಸಂಪತ್ತಿನ ಮದ ಅಹಂಕಾರದಿಂದ ಸತ್ಯಭಾಮೆಗೆ ತನ್ನಲ್ಲಿ ಪ್ರೀತಿಯಿಂದ ಭಾವಿಸ್ತಾ ಇದ್ದಳು. ಹಾಗೆ ಎಲ್ಲ ಈ ಹೂವುಗಳು ಹೋಗಿ ರುಕ್ಮಿಣಿಯ ಅಂಗಳಕ್ಕೆ ಬೀಳ್ತಾ ಇದೆ ಅಲ್ವೇ, ಅಂದರೆ ಕೃಷ್ಣನಿಗೆ ಯಾಕೆ ನನ್ನಲ್ಲಿಷ್ಟು ಕೋಪ ಪ್ರೀತಿ ಯಾಕೆ ಕಡಿಮೆ ಆಯಿತು ಅಂತ ದುಃಖಿಸ್ತಾ ಇದ್ದಳಂತೆ. ಆ ಸಮಯದಲ್ಲಿ ನಾರದ ಮಹರ್ಷಿಗಳು ಬರ್ತಾರೆ. ನಾರದ ಮಹರ್ಷಿಗಳಲ್ಲಿ ಸತ್ಯಭಾಮೆ ಹೇಳ್ತಾಳೆ, ಓ ನಾರದ ಮಹರ್ಷಿಗಳೇ, ಪತಿಯನ್ನ ಆಕರ್ಷಿಸುವ ಏನಾದರೂ ಒಂದು ಉಪಾಯ ಇದ್ರೆ ಹೇಳಬೇಕು ನೀವು ಅಂತ ಹೇಳಿ ಕೃಷ್ಣದೇವರನ್ನ ಆಕರ್ಷಿಸಬೇಕು. ಇಡೀ ಲೋಕವನ್ನೇ ಆಕರ್ಷಿಸುವ ಕೃಷ್ಣ, ಕರ್ಷಣೆ ಅಂತ ಹೇಳುವ ಶಬ್ದದಿಂದ ಆ ಹೆಸರಿನಿಂದಲೇ ಕೃಷ್ಣನಾಗಿದ್ದಾನೆ. ಆ ಕೃಷ್ಣನನ್ನ ಆಕರ್ಷಿಸಬೇಕು ತಾನು, ಇದೊಂದು ಭ್ರಮೆಯಲ್ವೇ. ಹಾಗೆ ಆ ಕೃಷ್ಣದೇವರು ನನ್ನ ಮನೆಯಲ್ಲೇ ಇರಬೇಕು, ನನ್ನನ್ನೇ ನೋಡ್ತಾ ಇರಬೇಕು, ನಾನು ಮಾತ್ರ ಕೃಷ್ಣನಿಗೆ ಅತಿ ಪ್ರೀತಿಯಾಗಬೇಕು, ಏನಾದರೂ ಉಪಾಯ ಇದ್ರೆ ಹೇಳಬೇಕು ಅಂತ ನಾರದ ಮಹರ್ಷಿಗಳಿಗೆ ಕೇಳಿದಾಗ ನಾರದ ಮಹರ್ಷಿಗಳು ಹೇಳ್ತಾರೆ, ಒಂದು ವಿಚಾರ ಉಂಟು, ಒಂದು ಅದ್ಭುತವಾದ ವ್ರತವನ್ನು ನೀನು ಮಾಡಬೇಕು. ಈ ವ್ರತದಲ್ಲಿ ಒಳ್ಳೆಯ ದೇವರ ಸ್ತೋತ್ರವನ್ನ ಪಾರಾಯಣ ಮಾಡ್ತಾ ಪತಿದೇವರನ್ನ ಸದಾಕಾಲ ಪೂಜೆ ಮಾಡ್ತಾ ಮಾಡ್ತಾ ನಿನಗೆ ಈ ಇಡೀ ಪ್ರಪಂಚದಲ್ಲಿ ಅತೀ ಪ್ರೀತಿಯಾದಂತಹ ಯಾವ ವಸ್ತು ಉಂಟೋ ಅದನ್ನು ನೀನು ದಾನ ಮಾಡಬೇಕು ಅಂತ. ಹೌದಾ, ಸರಿ, ಕೇಳ್ತಾ ಹೋಗ್ತಾರೆ ಯಾವ ವಸ್ತುವಿನಲ್ಲಿ ನಿನಗೆ ಪ್ರೀತಿ ಅಂತ ಎಲ್ಲ ಕೇಳ್ತಾ ಕೇಳ್ತಾ ಕೃಷ್ಣದೇವರಲ್ಲಿ ನೀ ಪ್ರೀತಿ ಉಂಟಾ, ಸಿಕ್ಕಿಬಿದ್ದಳು ಸತ್ಯಭಾಮೆ. ಹೌದು, ಎಲ್ಲ ಪ್ರಪಂಚದಲ್ಲಿ ಕೃಷ್ಣದೇವರಲ್ಲಿರುವಷ್ಟು ಪ್ರೀತಿ ನನಗೆ ಬೇರೆ ಯಾರಲ್ಲಿಯೂ ಇಲ್ಲ. ಹಾಗಾದರೆ ಕೃಷ್ಣದೇವರನ್ನೇ ನೀನು ದಾನ ಮಾಡು, ನಿನ್ನ ಗಂಡನನ್ನೇ ನೀನು ದಾನ ಮಾಡಬೇಕು ಅಂತ ಹೇಳಿದನಂತ. ಒಂದು ಲೀಲೆ, ಭಗವಂತನ ಲೀಲೆ ನಾರದ ಮಹರ್ಷಿಗಳ ಮೂಲಕ ನಡೆದು ಹೋಗ್ತದೆ. ತನ್ನ ಗಂಡನನ್ನೇ ದಾನ ಮಾಡಬೇಕೆ, ಅಯ್ಯೋ ಆಯಿತು, ವ್ರತಾಚರಣೆಯನ್ನ ಮಾಡಿದಳು. ವ್ರತಾಚರಣೆ ಮಾಡಿ ಕೃಷ್ಣದೇವರಿಗೆ ಪೂಜೆಯನ್ನೆಲ್ಲ ಮಾಡಿ ಈ ಕೃಷ್ಣದೇವರನ್ನ ನಾನೀಗ ಬಿಟ್ಟು ಬಿಡಬೇಕೆ ಇನ್ನೊಬ್ಬರಿಗೆ ಅಂತ ಹೇಳಿ ಸಂಕಲ್ಪ ಮಾಡಿ ಯಾರಿಗೆ ಕೊಡುವುದು ಅಂತ ಯಾರು ತೆಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತೆ. ಯಾಕೆ, ಇಡೀ ವಿಶ್ವವನ್ನೇ ತನ್ನ ಉದರದಲ್ಲಿ ಧರಿಸಿರುವ ಈ ಕೃಷ್ಣನಿಗೆ ನನ್ನ ಮನೆಯಲ್ಲಿ ಸಾಕಲಿಕ್ಕೆ ನನಗೆ ನೈವೇದ್ಯ ಸಮರ್ಪಣೆ ಮಾಡುವಷ್ಟು ನಮ್ಮನ್ನಿಲ್ಲ ಅಂತ ಯಾರು ಕೃಷ್ಣದೇವರನ್ನು ತೆಕ್ಕೊಳ್ಳಿಲ್ಲ ಅಂತ ಬಹಳ ಸ್ವಾರಸ್ಯಕರವಾಗಿ ಕಥೆಯಲ್ಲಿ ಹೇಳಿದ್ದಾರೆ. ಹಾಗೆ ಆಮೇಲೆ ನಾರದ ಮಹರ್ಷಿಗಳು ಹೇಳ್ತಾರೆ, ನಾನೇ ಸ್ವೀಕಾರ ಮಾಡ್ತೇನೆ ಕೃಷ್ಣದೇವರನ್ನ ನನಗೆ ಕೊಡು ಅಂತ. ಆಯ್ತು, ನನ್ನ ಪತಿದೇವರನ್ನ, ಪ್ರೀತಿಕರವಾದ ಪತಿದೇವರನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ, ಇನ್ನಾದರೂ ನನಗೆ ಪತಿಯೇ ನನ್ನಲ್ಲಿ ಪ್ರೀತಿ ಹುಟ್ಟಿ ನನ್ನಲ್ಲಿ ಪುನಃ ಬರಬಹುದು ಅಂತ ಹೇಳುವ ಭ್ರಮೆಯಿಂದ ಕೃಷ್ಣದೇವರನ್ನ ಸಮರ್ಪಣೆ ಮಾಡಿದರು ಅಂತ ಹೇಳ್ತಾರೆ. ಹಾಗೆ ಸಮರ್ಪಣೆ ಮಾಡಿದಾಗ ಎಲ್ಲ ಮಹಿಷಿಯರು, ಅಷ್ಟಮಹಿಷಿಯರು ಮಾತ್ರ ಎಲ್ಲ ಪತ್ನಿಯರು ಕೂಡ ಚಿಂತೆಗೊಳಗಾದರಂತೆ. ಈ ಕೃಷ್ಣನನ್ನ ತಾವು ಪುನಃ ಹೇಗೆ ನಾರದ ಮಹರ್ಷಿಗಳಿಂದ ಸ್ವೀಕಾರ ಮಾಡುವುದಪ್ಪ ಅಂತ ಕೇಳಿದಾಗ ನಾರದ ಮಹರ್ಷಿಗಳು ಹೇಳ್ತಾರೆ, ನಾನು ಈ ಪ್ರಪಂಚಕ್ಕೆ ಪಾಲಕನಾದಂತಹ ಕೃಷ್ಣ ನಾನು ಇಟ್ಟುಕೊಂಡೇನು ಮಾಡುವುದು, ಆದರೆ ನೀನು ನನಗೆ ಕೊಟ್ಟಾಗಿದೆ. ಈಗ ಈ ಕೃಷ್ಣದೇವರನ್ನ ನಾನು ಸ್ವೀಕಾರ ಮಾಡಬೇಕಾದ್ರೆ ಕೃಷ್ಣದೇವರ ಭಾರದಷ್ಟು ವಸ್ತುವನ್ನ ನನಗೆ ಕೊಡಬೇಕು, ನಾನು ಕೃಷ್ಣನನ್ನು ಬಿಟ್ಟು ಕೊಡ್ತೇನೆ ಅಂತ ಹೇಳಿ
ಸತ್ಯಭಾಮೆಗೆ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ ಸತ್ಯಭಾಮೆಯಲ್ಲಿರುವಷ್ಟು ಸಂಪತ್ತು ಬೇರೆ ಯಾರಲ್ಲಿಯೂ ಇರಲಿಲ್ಲ ಅಂತೆ. ಯಾಕೆ ಅಂತ ಹೇಳಿದ್ರೆ ದಿನಕ್ಕೆ 8 ಮಣ ಭಾರವನ್ನು ಕೊಡುವ 8 ಮಣ ಭಾರ ಚಿನ್ನವನ್ನು ಕೊಡುವಂತಹ ಮಣಿ ಅವಳ ಹತ್ರ ಇತ್ತಂತೆ. ಸ್ಯಮಂತಕ ಮಣಿ ಅಲ್ವೇ? ಸಂಪತ್ತಿಗೇನು ಕೊರತೆ? ತನ್ನ ಮನೆಯಲ್ಲಿ ತನ್ನ ಶರೀರದಲ್ಲಿರುವ ಎಲ್ಲ ಆಭರಣಗಳನ್ನು ಒತ್ತೆ ಇಟ್ಟು ಕೃಷ್ಣನನ್ನ ತಗೊಳ್ಬೇಕು ಅಂತ ಹೇಳಿ ಅಲ್ಲಿ ಪ್ರಧಾನವಾಗಿ ದ್ವಾರಕೆಯಲ್ಲಿ ಒಂದು ತಕ್ಕಡಿಯನ್ನು ತೂಗಿಸಿ, ಒಂದು ತಕ್ಕಡಿಯಲ್ಲಿ ಒಂದು ಬದಿಯಲ್ಲಿ ಶ್ರೀಕೃಷ್ಣ ದೇವರನ್ನ ಕುಳ್ಳಿರಿಸಿ, ಇನ್ನೊಂದು ತಕ್ಕಡಿಯಲ್ಲಿ ತನ್ನ ಶರೀರದಲ್ಲಿರುವ ಎಲ್ಲ ಆಭರಣದೊಂದಿಗೆ ತನ್ನ ಅಂತಃಪುರದಿಂದಲೋ ತನ್ನ ಸುತ್ತಮುತ್ತಲ ಇರುವ ಎಲ್ಲ ಆಭರಣಗಳನ್ನು ತಂದು ತಕ್ಕಡಿಯಲ್ಲಿ ಇಟ್ಟು ತೂಗಿದಳಂತೆ. ಎಷ್ಟು ತೂಗಿದರು, ಎಷ್ಟು ವಸ್ತು ಹಾಕಿದರೂ ಕೃಷ್ಣದೇವರು ಕುಳಿತ ತಕ್ಕಡಿ ಮೇಲೆ ಬರಲೇ ಇಲ್ಲ ಅಂತೆ. ಕೃಷ್ಣದೇವರಿಗೆ ತೂಕ ಸಮತೂಗುವ ಸಂಪತ್ತು ಈ ಲೋಕದಲ್ಲಿ ಇದ್ದೀತೆ. ವಸುದೇವನ ಮಗ ವಾಸುದೇವ ಅಲ್ವೇ? ವಸು ಅಂತ ಹೇಳಿದ್ರೆ ಸಂಪತ್ತು ಅಂತ ಅರ್ಥ. ಸಂಪತ್ತಿಗೆ ಅಧಿಪತಿಯಾದವ ಶ್ರೀಪತಿಯಾದ ಕೃಷ್ಣನಿಗೆ ಸಮವಾದ ಸಂಪತ್ತು ಈ ಪ್ರಪಂಚದಲ್ಲಿ ಬೇರೆ ಯಾರೂ ಇಲ್ಲ. ತ್ವದೀಯವು ವಸ್ತು ಗೋವಿಂದ. ಈ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳು ಕೃಷ್ಣನೇ ಅಂತಾದ ಮೇಲೆ ಇನ್ನು ಅವನನ್ನು ತೂಗಿಸುವ ದ್ರವ್ಯ ಎಲ್ಲಿದ್ದೀತು? ಕೊನೆಗೆ ಎಷ್ಟು ಸಂಪತ್ತನ್ನ ಒಂದು ತಕ್ಕಡಿಯಲ್ಲಿ ಸುರಿದರೂ ಕೃಷ್ಣನ ತಕ್ಕಡಿ ಮೇಲೆ ಬರದೇ ಇರುವಾಗ ಅಯ್ಯೋ ನಾನು ಸೋತು ಹೋದೆ ಅಂತ ಹೇಳಿದಾಗ ನಾರದ ಮಹರ್ಷಿಗಳು ಹೇಳ್ತಾರೆ, ಅಮ್ಮ ರುಕ್ಮಿಣಿ ನೀನೇನಾದರೂ ಸ್ವಲ್ಪ ಪ್ರಯತ್ನ ಮಾಡ್ತೀಯಾ ಅಂತ ಕೇಳಿದಾಗ ರುಕ್ಮಿಣೀ ದೇವಿ ಭಕ್ತಿಯಿಂದ ಶ್ರೀಕೃಷ್ಣನಿಗೆ 3 ಪ್ರದಕ್ಷಿಣೆಯನ್ನು ಹಾಕಿ ಶ್ರೀಕೃಷ್ಣ ದೇವರ ಪಾದವನ್ನು ಮುಟ್ಟಿ ಸಮರ್ಪಣೆ ಮಾಡಿ, ಭಗವಂತ ಹೇ ದೇವರೇ, ಹೇ ಪತಿದೇವನೇ, ನಿನಗೆ ಸಮಾನವಾದ ಯಾವ ಸಂಪತ್ತನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ 1 ದಳ ತುಳಸಿಯನ್ನ ತೆಗೆದು ಭಕ್ತಿಯಿಂದ ಕೃಷ್ಣಾರ್ಪಣ ಅಂತೇಳಿ ಒಂದು ತಕ್ಕಡಿಯಲ್ಲಿ ಇಡುತ್ತಾಳೆ. ಆಚೆ ಬದಿಯಿಂದ ಆ ಕೃಷ್ಣದೇವರು ಕೂತ ತಕ್ಕಡಿ ಅದು ಎದ್ದು ಅಂತರಿಕ್ಷಕ್ಕೆ ತಾಗುವಷ್ಟು ಮೇಲೆ ಬರ್ತಾರೆ ಅಂತೆ. ಅಂದ್ರೆ 1 ದಳ ತುಳಸಿ ಇಡೀ ಪ್ರಪಂಚದ ಸಕಲ ಸಂಪತ್ತಿನ ಪ್ರತೀಕ ಅಂತೇಳಿ ಆಯಿತು. ಕೃಷ್ಣದೇವರ ಇಡೀ ಶರೀರದ ಭಾರ 1 ದಳ ತುಳಸಿ ಅದು ಸಮಾನವಾಗಿದೆ ಅಂತೆ. ಆದ್ದರಿಂದ ಅದು ತುಳಸಿ. ತುಲಾ ಅಂತ ಹೇಳಿದ್ರೆ ಅರ್ಥ ಏನು? ತಕ್ಕಡಿ ಅಂತ ಅರ್ಥ. ತುಲಾ ಆ ಎಲ್ಲ ಸಂಪತ್ತಿನನ್ನು ಕೂಡ ತೂಗುವಂತಹ ಸಾಮರ್ಥ್ಯ ಇರುವ ಯಾವ ಒಂದು ಪತ್ರ ಉಂಟೋ ಅದು ತುಳಸಿ ಅಂತ ನಾವು ಹೇಳಬಹುದು. ಹಾಗೆ ಆ 1 ದಳ ತುಳಸಿಯನ್ನ ಒಂದು ನೀರಿಗೆ ಹಾಕಿ ಕೃಷ್ಣಾಯ ನಮಃ ಅಂತ ಹೇಳಿ ಕುಡಿದರೆ ಅದು ಸರ್ವರೋಗ ನಿವಾರಕ ಅಂತೆ. ಹಾಗೆ ಹಿಂದೆ ಎಷ್ಟೋ ಕಥೆಗಳುಂಟು. ಅಂಬರೀಷ ಮಹಾತ್ಮೆಯಲ್ಲಿ ಅಲ್ಲಿ ಏಕಾದಶಿ ವ್ರತದ ಮಹಾತ್ಮೆಯಲ್ಲಿ ಕೊನೆಗೆ ಏಕಾದಶಿ ದಿವಸ ಬಂದು ಕಳೆದು ದ್ವಾದಶಿ ದಿವಸ ಪಾರಣೆಗಾಗುವಾಗ ದೂರ್ವಾಸ ಮಹರ್ಷಿಗಳು ಬಂದು ತನಗೆ ಭೋಜನ ಕೊಡಬೇಕು ಅಂತ ಕೇಳಿದಾಗ ತಾನು ಸ್ನಾನಕ್ಕೆ ಹೋಗ್ತೇನೆ ಅಂತ ಸ್ನಾನಕ್ಕೆ ಹೋದವರು ದ್ವಾದಶಿ ಬಂದರೂ ಕೂಡ ಅವರು ಬರಲಿಲ್ಲ ಅಂತೆ. ಆಗ ಈ ಅಂಬರೀಷ ಮಹಾರಾಜ ಪಾರಣೆ ಮಾಡಬೇಕಿತ್ತು. ಹಾಗೆ ಎಲ್ಲ ಪಾರಣೆಯಂತೆ 1 ದಳ ತುಳಸಿಯನ್ನ ಕೈಗೆ ಹಾಕಿ ಆ ನೀರನ್ನ ಪ್ರಾಶನ ಮಾಡಿ ಕೃಷ್ಣಾರ್ಪಣ ಅಂತ ಹೇಳಿದ್ರಂತೆ. ಇದರಿಂದ ಸಿಟ್ಟಿಗೆದ್ದ ದೂರ್ವಾಸ ಮಹರ್ಷಿಗಳು ಈ ಅಂಬರೀಷರನ್ನು ಆಕ್ರಮಿಸುವಾಗ ಅಂಬರೀಷ ಮಹಾರಾಜನ ದೇವಳದಲ್ಲಿರುವ ಸುದರ್ಶನ ಚಕ್ರ ಬಂದು ದೂರ್ವಾಸ ಮಹರ್ಷಿಗಳನ್ನು ಅಟ್ಟಿಸಿಕೊಂಡು ಕೊನೆಗೆ ಎಲ್ಲಿ ಹೋದರೂ ರಕ್ಷಣೆ ಸಿಗದೆ ಅಂಬರೀಷನ ಪಾದಕ್ಕೆ ಬಂದು ಬೀಳುವ ಹಾಗೆ ಮಾಡಿದ್ದು 1 ದಳ ತುಳಸಿ ದಳ ತೀರ್ಥ ಅಂತೆ. ಹಾಗೆ ತುಳಸಿ ದಳ ಅದು 1 ತುಳಸಿಯನ್ನ ದೇವರಿಗೆ ಕೃಷ್ಣಾಯ ನಮಃ ಅಂತ ಅರ್ಚನೆ ಮಾಡಿದರೆ ಭಗವಂತನಿಗೆ ಪ್ರೀತಿಯಾಗ್ತಾರೆ ಅಂತಾದರೆ ಇವತ್ತು ಲಕ್ಷ ನಾಮದಿಂದ ತುಳಸಿಯನ್ನ ಸಮರ್ಪಣೆ ಮಾಡಿದ್ದೇವೆ. ಇಲ್ಲಿ ಎಷ್ಟು ಜನ ಅವರವರ ಮನೆಯ ಅಂಗಳದಿಂದ ತುಳಸಿಯನ್ನು ನೀವು ತಂದು ಕೊಟ್ಟಿರಬಹುದು. ಭಕ್ತಿಯಿಂದ ಕೃಷ್ಣಾರ್ಪಣ ಅಂತ ಹೇಳಿ ಹೂವನ್ನು ಸಮರ್ಪಣೆ ಮಾಡಬಹುದು, ಅಥವಾ ನಿಮ್ಮ ಭಕ್ತಿಯ ಕಾಣಿಕೆ ಸಮರ್ಪಣೆ ಮಾಡಿರಬಹುದು. ನಿಮ್ಮ ಹೆಚ್ಚೇಕೆ ಇಲ್ಲಿಗೆ ಬಂದು ಈ 1 ಲಕ್ಷ ತುಳಸಿ ನಾಮಾರ್ಚನೆಗಾಗಿ ಮೊನ್ನೆಯಿಂದ ಅದಕ್ಕೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಜೋಡಿಸುವುದು, ಬೇಕಾದ ವ್ಯವಸ್ಥೆ ಮಾಡುವುದು, ಹಾಗೆ ಹಗಲಿರುಳು ಈ ಒಂದು ಕಾರ್ಯಕ್ಕೆ ಪ್ರಯತ್ನ ಮಾಡಿದ್ದಿರಬಹುದು. ಎಷ್ಟೋ ಜನ ಸೇವೆಯನ್ನು ಮಾಡಿಕೊಂಡಿರಬಹುದು. ಇದೆಲ್ಲ ಭಗವಂತನಿಗೆ ಸಮರ್ಪಣೆಯಾಗುತ್ತದೆ. ನೀವು ಮಾಡಿದ ಪ್ರತಿಯೊಂದು ಕೆಲಸವೂ ಭಗವದರ್ಪಣೆಯಾಗುತ್ತದೆ. ಹಾಗೆ ಈ ಕಾರ್ತಿಕ ಮಾಸದ ಈ ಶುಕ್ಲ ಪಕ್ಷದ ದ್ವಾದಶಿ ದಿವಸ ನಿಮ್ಮೆಲ್ಲರ ಯೋಗಕ್ಷೇಮಾರ್ಥವಾಗಿ, ಸಕಲ ವಿಧವಾದ ರೋಗ ಪರಿಹಾರಾರ್ಥವಾಗಿ, ಆರೋಗ್ಯ ವೃದ್ಧಿಗಾಗಿ, ಕ್ಷೇತ್ರದ ಸಾನ್ನಿಧ್ಯ ವೃದ್ಧಿಗಾಗಿ ಇವತ್ತು ಗೋಪಾಲಕೃಷ್ಣ ದೇವರಿಗೆ 1,00,000 ತುಳಸಿ ನಾಮಾರ್ಚನೆ, ವಿಷ್ಣು ಸಹಸ್ರನಾಮಾರ್ಚನೆ ಪೂರ್ವಕವಾಗಿ ನಡೆದಿದೆ. ಈ ಒಂದು ಕಾರ್ಯದಿಂದ ಎಲ್ಲರಿಗೂ ಕ್ಷೇಮವಾಗಲಿ ಮತ್ತು ಒಬ್ಬರಿಗೂ ಕೂಡ ಅವರವರ ಇಷ್ಟಾರ್ಥ ಫಲಗಳನ್ನು ಭಗವಂತ ಅನುಗ್ರಹಿಸಲಿ. ಹಾಗೆ
ಈಗ ಕಾಲ ಅಂತರದಲ್ಲಿ ಬಹಳಷ್ಟು ರೋಗ ಬಾಧೆಗಳು ನಮಗೆ ಮಾತ್ರ ಅಲ್ಲ, ಕೃಷಿ ಕ್ಷೇತ್ರದಲ್ಲಿರಬಹುದು, ಜಾನುವಾರುಗಳಿಗಿರಬಹುದು, ಪ್ರಾಣಿಗಳಿಗಿರಬಹುದು, ಎಲ್ಲರೂ ಕೂಡ ರೋಗಗ್ರಸ್ತರಾಗುವಂತಹ ಕೆಲವು ಪ್ರಮೇಯ ಒದಗಿ ಬರ್ತಾ ಇದೆ. ಈಗ ಅದು ಕಾಲದ ವಿಪರ್ಯಾಸ. ಅಕಾಲದಲ್ಲಿ ಬರಬಾರದಂತಹ ಮಳೆ ಕೆಲವು ಸಲ ಒಂದೇ ಸಮನೆ ಬರ್ತದೆ, ಬರಬೇಕಾದ ಕಾಲದಲ್ಲಿ ಇಲ್ಲದೇ ಇರಬಹುದು. ಈ ರೀತಿಯ ಎಲ್ಲ ರೀತಿಯ ಈ ಒಂದು ಏನು ದುಷ್ಪರಿಣಾಮಗಳೆಲ್ಲ ನಾವೇ ಎದುರಿಸಿಕೊಂಡು ಬಂದಂತಹದ್ದು. ಯಾಕೆ? ಪ್ರಾಕೃತಿಕವಾದಂತಹ ವಿಕೃತಿಯನ್ನು ನಾವು ಮಾಡಿದ್ದೇವೆ. ಪ್ರಕೃತಿಯಂ ಹೊರಗಿರುವ ನರನಾರು ಸಿಟ್ಟಿಯಲಿ ಸ್ವಕೃತಿಯೆಂದವನೆನ್ನುವುದು ಅವಳಿರದೊಡಿರದು. ಈ ಪ್ರಪಂಚದಲ್ಲಿ ತಾನು ನಿರ್ಮಾಣ ಮಾಡಿದ್ದು ಅಂತ ನಾವು ಬೀಗುತ್ತೇವೆ, ಆದರೆ ಪ್ರಕೃತಿಯನ್ನ ವಿಕೋಪಗೊಳಿಸಿದರೆ ಪ್ರಕೃತಿ ಕೇಳಲಿಕ್ಕಿಲ್ಲ ಅಂತೆ. ನಮಗೆ ಬೇಕಾದ ಹಾಗೆ ಯಾಂತ್ರಿಕವಾಗಿ ಎತ್ತರವಾಗಿರುವ ಪರ್ವತವನ್ನೆಲ್ಲ ಸಮತಟ್ಟನ್ನು ನಾವು ಮಾಡಲಿಕ್ಕೆ ಸಾಧ್ಯವಾಗಿದೆ. ಈಗ ಬೇಕಾದ ರೀತಿಯಲ್ಲಿ ತುಂಡು ಮಾಡುವ, ಶೀಘ್ರದಲ್ಲಿ ತುಂಡು ಮಾಡುವ ಕತ್ತಿಗಳು, ಯಂತ್ರಗಳು ಈಗ ಬಂದಿದೆ. ಹಾಗೆ ಆದಷ್ಟು ಶೀಘ್ರವಾಗಿ ಇವತ್ತು ನೋಡಿದ ಗುಡ್ಡ ಇನ್ನು 2 ದಿವಸದಲ್ಲಿ ಇರ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಈ ಕ್ಷಣದಲ್ಲಿ ನೋಡಿದ ಮಹಾವೃಕ್ಷ ಇನ್ನು ಕಣ್ಣು ಮುಚ್ಚಿ ತೆರೆಯುವಾಗ ಆ ವೃಕ್ಷ ಕೆಳಗೆ ಬಿದ್ದಿರುತ್ತದೆ. ಅದಕ್ಕೆ ಬೇಕಾದಷ್ಟು ಉಪಾಯಗಳೀಗ ಉಂಟು. ಹಾಗೆ ಬೇಕಾದಷ್ಟು ಯಾಂತ್ರಿಕವಾದ ಯುಗದಲ್ಲಿ ಈ ಪ್ರಕೃತಿಯ ವಿಕೋಪ ಆಗುತ್ತಾ ಹೋಗ್ತಾ ಇದೆ. ಇದು ಈ ಪ್ರಕೃತಿಗೆ ಮಾತ್ರ ಹಾನಿಯಲ್ಲ, ಪ್ರಕೃತಿಯಿಂದ ನಮಗೂ ಹಾನಿ ಆಗುತ್ತಾ ಹೋಗುತ್ತದೆ. ಎಷ್ಟು ವೈಜ್ಞಾನಿಕವಾಗಿ ಪ್ರಪಂಚ ಮುಂದೆ ಹೋಗುತ್ತದೆಯೋ ಅಷ್ಟೇ ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಕಳೆದುಕೊಳ್ಳುತ್ತೇವೆ, ನಮ್ಮ ಎಲ್ಲ ರೀತಿಯ ಸ್ವಾಸ್ಥ್ಯವನ್ನು ಕಳೆದುಕೊಳ್ತಾ ಬರ್ತಾ ಇರುತ್ತೇವೆ. ಆದ್ದರಿಂದ ಅದಕ್ಕೆ ಕಾರಣೀಭೂತರಾದವರು ನಾವೇ. ಆದ್ದರಿಂದ ನಾವು ಮಾಡಬೇಕಾದ್ದು ಒಂದೇ, ಪ್ರಕೃತಿಯನ್ನು ವಿಕೋಪಗೊಳಿಸಿದ್ದಕ್ಕೆ ಭಗವಂತನಲ್ಲಿ ಕ್ಷಮೆ ಯಾಚಿಸಿ ಜೀವನಾಧಾರಕ್ಕಾಗಿ ಮಾಡಿದ್ದೇನೆ, ಭಗವಂತ ಕ್ಷಮಿಸು ಅಂತೇಳಿ ಪ್ರಕೃತಿಯ ವಸ್ತುವನ್ನು ಒಂದಷ್ಟು ಭಗವಂತನಿಗೆ ಸಮರ್ಪಿಸೋಣ. ಪ್ರಕೃತಿಯಲ್ಲಿರುವ ತುಳಸಿ ಆ ದೇವರಿಗೆ ಇವತ್ತು ಸಮರ್ಪಣೆಯಾಗಿದೆ. ಹಾಗೆ ಮಾಡಿದಂತಹ ಸಮರ್ಪಣೆಯಿಂದ ಎಲ್ಲ ರೀತಿಯ ಪ್ರಾಕೃತಿಕವಾದ ವಿಕೋಪಗಳು ದೂರ ಆಗಿ ಪ್ರಾಕೃತಿಕವಾದ ಸುಖ, ಒಳ್ಳೆಯ ವಾತಾವರಣ ನಮಗೆ ಸೃಷ್ಟಿಯಾಗಲಿ. ಎಲ್ಲ ಕೃಷಿ ಕ್ಷೇತ್ರದಲ್ಲಿಯೂ ಫಲ ಧನಧಾನ್ಯಾದಿ ಸಮೃದ್ಧಿಯಾಗಲಿ. ಎಲ್ಲರೂ ಆರೋಗ್ಯವಂತರಾಗಿ ಒಳ್ಳೆಯ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸದ್ವಿದ್ಯೆ ಪ್ರಾಪ್ತಿಯಾಗಲಿ, ವಿವಾಹ ಅಪೇಕ್ಷೆಗಳಿಗೆ ವಿವಾಹ ಭಾಗ್ಯ ಪ್ರಾಪ್ತಿಯಾಗಲಿ, ಸಂತಾನ ಅಪೇಕ್ಷೆಗಳಿಗೆ ಸಂತಾನ ಯೋಗ ಪ್ರಾಪ್ತಿಯಾಗಲಿ. ಎಲ್ಲರಲ್ಲಿಯೂ ಪರಸ್ಪರ ಅನ್ಯೋನ್ಯ ಐಕಮತ್ಯ ಮೂಡಿ ಬರಲಿ, ಎಲ್ಲರಲ್ಲಿಯೂ ಭಗವದ್ಭಕ್ತಿ ಮೂಡಿ ಬರಲಿ. ಪ್ರತಿ ಹಂತದಲ್ಲಿಯೂ ಕೂಡ ಆಗಾಗ ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಯೆ, ನೀನೇ ಕೊಟ್ಟ ವಸ್ತು ಇದು ನನ್ನ ಜೀವನಕ್ಕೆ, ಇದನ್ನು ನಿನಗಾಗಿ ಸಮರ್ಪಿಸ್ತೇನೆ ಅಂತ ಹೇಳಿ ನಾವು ಸಮರ್ಪಣೆ ಮಾಡೋಣ. ಆ ಪ್ರಕಾರ ಇವತ್ತು ಇಲ್ಲಿ ಒಂದು ಗೋಪಾಲಕೃಷ್ಣ ದೇವರಿಗೆ ನಡೆದ ಈ ಲಕ್ಷ ತುಳಸಿ ನಾಮಾರ್ಚನೆಯಿಂದ ಜಗದ್ವ್ಯಾಪಿಯಾದ ವಿಶ್ವಸ್ಮಯಿ ನಮಃ, ವಿಶ್ವಸ್ವರೂಪಿಯಾದ ಆ ಭಗವಂತನಾದ ಗೋಪಾಲಕೃಷ್ಣ ಸಂತೋಷಗೊಂಡು ಎಲ್ಲರಿಗೂ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಅನುಗ್ರಹಿಸಲಿ. ಭಗವಂತನ ದಿವ್ಯ ಸಾನ್ನಿಧ್ಯ ಹೆಚ್ಚಾಗಲಿ, ಎಲ್ಲರಿಗೂ ಯೋಗಕ್ಷೇಮ ಪ್ರಾಪ್ತಿಯಾಗಲಿ ಅಂತ ಭಗವಂತನಲ್ಲಿ ಸಂಪ್ರಾರ್ಥಿಸಿ ಈ 2 ಮಾತಿನ ಕುಸುಮವನ್ನು ಭಗವಂತನ ಪಾದಾರವಿಂದಕ್ಕೆ ಸಮರ್ಪಿಸ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು. ದೇವರಿಗೆ ಮಹಾಮಂಗಳಾರತಿ ನಡೆಯುತ್ತದೆ. ನಾವೆಲ್ಲರೂ ಕೂಡ ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ ಆಮೇಲೆ ಎಲ್ಲರೂ ಕೂಡ ಭಗವಂತನ ಪ್ರಸಾದವನ್ನು ಸ್ವೀಕಾರ ಮಾಡೋಣ.